ಹಾಯ್ ಫ್ರೆಂಡ್ಸ್, ಮನ್ವಿತ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 2000 ಪ್ರಶ್ನೋತ್ತರಗಳ ಸರಣಿಗೆ ಸಂಬಂಧಪಟ್ಟಂಗೆ ಇದು ಮೂರನೇ ವಿಡಿಯೋ ಸ್ನೇಹಿತರೆ. ಮೂರನೇ ವಿಡಿಯೋ. ಈಗಾಗಲೇ 2 ವಿಡಿಯೋಗಳ ಕಂಪ್ಲೀಟ್ ಮಾಡಿದ್ದೀನಿ. ಆ ವಿಡಿಯೋಗಳು ಯಾರು ನೋಡಿಲ್ಲ, ಮನ್ವಿತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ದಾಗ 2000 ಪ್ರಶ್ನೋತ್ತರಗಳ ಸರಣಿದು ಒಂದು ಪ್ಲೇಲಿಸ್ಟ್ ಅದ. ಆ ಪ್ಲೇಲಿಸ್ಟ್ನಾಗ ಆ 2 ವಿಡಿಯೋಗಳು ಸಿಗ್ತಾವ. ಆ ವಿಡಿಯೋಗಳು ಕೂಡ ನೋಡ್ರಿ. ಆ 2 ವಿಡಿಯೋಗಳು ಸೇರಿ 75 ಪ್ರಶ್ನೆಗಳು ಕವರ್ ಮಾಡಿರ್ತಕ್ಕಂಥದ್ದು. ಇವತ್ತಿನ ವಿಡಿಯೋದಲ್ಲಿ 76ನೇ ಪ್ರಶ್ನೆದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. 76ನೇ ಪ್ರಶ್ನೆ ನೋಡೋಣ. ಇನ್ನೂ ಒಂದು ಖುಷಿ ವಿಚಾರ ಏನಂದ್ರೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಭಾಳ ಖುಷಿ ಆಯ್ತು ನನಗೆ. ವ್ಯೂಸ್ನು ಹಂಗೆ ಬರ್ತಾ ಇದ್ದಾವೆ. ನಂದು ಜನರಲಿ ಯಾವುದೇ ವಿಡಿಯೋ ತೊಗೊಂಡ್ರು ಅದೇ 100 ಇಲ್ಲ 200 ವ್ಯೂಸ್ ಇಲ್ಲ 400 500 ವ್ಯೂಸ್ ರಗಡಾಗ್ತಿತ್ತು. ಬಟ್ ಈ ವಿಡಿಯೋಗಳದ ವ್ಯೂಸ್ ನೋಡಿದ್ರೆ ಒಳ್ಳೆ ರೆಸ್ಪಾನ್ಸ್ ಅಂತಲೇ ಅನ್ಬೋದು. ಇದು ಒಂದು ಖುಷಿ ವಿಚಾರ ನಮಗೂ ಕೂಡ. ಯಾಕಂದ್ರೆ ವ್ಯೂಸ್ ಭಾಳ ಡಿಪೆಂಡ್ ಆಗ್ತದಲ್ರಿ ನಮ್ಗೆ. ಆದ್ರೆ ವ್ಯೂಸ್ನೇ ಫೈನಲ್ ಅಲ್ಲ. ಕಮೆಂಟ್ಗಳು ನೋಡೋದಾದ್ರೆ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ನೋಡೋದಾದ್ರೆ ಸೂಪರ್ ಕ್ಲಾಸ್ ಸರ್, ಗುಡ್ ಕ್ಲಾಸ್ ಸರ್, ಹೀಗೆ ಕಂಟಿನ್ಯೂ ಮಾಡಿರಿ ಅಂತ ಒಳ್ಳೊಳ್ಳೆ ಕಮೆಂಟ್ಸ್ ನೋಡಿದ್ರೆ ಭಾಳ ಖುಷಿ ಆಗ್ತದೆ. ಬೆಳಗ್ಗೆ 3-4 ಗಂಟೆಗೆ ಚಳಿಯಾಗೆದ್ದು ವಿಡಿಯೋ ಮಾಡಿದ್ರನ್ನ ಸಾರ್ಥಕ ಆಯ್ತಪ್ಪ ಅನಿಸ್ಬಿಡ್ತದೆ. ಓಕೆ, ನಾನು ಭಾಳ ಪುರಾಣ ಆಗಲಿ ಅವೆಲ್ಲ ಮಾಡೋದಿಲ್ಲ. ಡೈರೆಕ್ಟ್ ಟಾಪಿಕ್ಗೆ ಬಂದುಬಿಡ್ತೀನಿ ನಾನು. ನೆಕ್ಸ್ಟ್ 76ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ್ರಿ. 76ನೇ ಪ್ರಶ್ನೆ, GST ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಸ್. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಸ್, ಸರಕು ಮತ್ತು ಸೇವೆಗಳ ತೆರಿಗೆಗಳು ಅಂತ ಇದ್ರದ್ದು ಉತ್ತರ. ನಾರ್ಮಲಿ ನೋಡ್ರಿ, ಯಾವುದೇ ಒಂದು ವಸ್ತು ಖರೀದಿ ಮಾಡಿರಿಲ್ಲ, ಯಾವುದಾದ್ರೂ ಒಂದು ಸೇವೆ ನೀವು ಪಡ್ಕೊಂಡ್ರಿ ಅಂತಂದ್ರೆ ಆ GST ಕಟ್ಟಿರ್ತೀರಿ. ಆದ್ರೆ ನೋಡ್ರಿ, ನೀವು ಯಾವುದಾದ್ರೂ ಒಂದು ಇನ್ವಾಯ್ಸ್ ಅಥವಾ ಯಾವುದಾದ್ರೂ ಒಂದು ಬಿಲ್ನೊಳಗೆ ನೋಡ್ರಿ, GST ಬಿಲ್ ಒಳಗೆ ಅಲ್ಲಿ SGST, CGST, IGST ಅಂತ 3 ಕಾಲಮ್ ಇರ್ತಾವ. ಈ GST ಏನದಲ್ರಿ, ಟ್ಯಾಕ್ಸ್ ಒಂದೇ ರೇಟ್ನಾಗಿಲ್ಲ, 4 ರೇಟ್ ಅದಾವ್ರಿ. ಒಟ್ಟು 4ರಿಂದ 5 ರೇಟ್ಸ್ ಅದಾವ. ಇದ್ರಾಗ ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ GST ಅಪ್ಲಿಕೇಬಲ್ ಆಗ್ತದೆ. ಅಂದ್ರೆ ಬಿಲ್ದ ಕೊನೆಗೆ CGST, SGST ಅಂತ ಮಾಡ್ತಾರೆ. CGST ಮಾಡಿ ಇಲ್ಲಿ 18% ಟ್ಯಾಕ್ಸ್ ಯಾವುದಾದ್ರೂ ನೀವು ಒಂದು ವಸ್ತು ಖರೀದಿ ಮಾಡಿದ್ರಿ ಅಂತಂದ್ರೆ ಇಲ್ಲಿ 9% ಅಂತ ಇಲ್ಲಿ ಇದು ಮಾಡಿ ಇಲ್ಲಿ ಇದ್ರದ್ದು ಅಮೌಂಟ್ ಹಾಕಿ ಆಮೇಲೆ ಟೋಟಲ್ ಅಮೌಂಟ್ ಹಾಕ್ತಾರೆ ಸ್ನೇಹಿತರೆ. CGST ಅಂತಂದ್ರೆ ಸೆಂಟ್ರಲ್ GST ಅಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಇದು ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. SGST ಅಂತಂದ್ರೆ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ, ಇದು ಸ್ಟೇಟ್ ಗೌರ್ಮೆಂಟ್ಗೆ ಹೋಗ್ತದೆ. ಸರಕು ಮತ್ತು ಸೇವಾ ತೆರಿಗೆ ದೇಶೀಯ ಬಳಕೆಗಾಗಿ ಮಾರಾಟವಾಗುವ ಸರಕುಗಳು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುವ ಮೌಲ್ಯವರ್ಧಿತ ತೆರಿಗೆಯಾಗಿದೆ. ಇದೇನಂದ್ರೆ, ವಸ್ತು ಏನಾದ್ರು ಖರೀದಿ ಮಾಡ್ತೀರಲ್ರಿ, ಆ ವಸ್ತು ಖರೀದಿ ಮಾಡೋದಾಗಲಿ ಇಲ್ಲ ಏನಾದರೂ ನೀವು ಸರ್ವಿಸ್ ಪಡ್ಕೊಳ್ತೀರಿ ಅಂತ ತಿಳ್ಕೊಳ್ರಿ, ಆ ಸರ್ವಿಸ್ ಮೇಲೆ ಈ ತೆರಿಗೆಯನ್ನು ವಿಧಿಸಲಾಗ್ತದೆ. GST ತೆರಿಗೆಯನ್ನು ವಿಧಿಸಲಾಗ್ತದೆ. GSTಯನ್ನು ಗ್ರಾಹಕರು ಪಾವತಿಸ್ತಾರ ನೋಡ್ರಿ, ಕಸ್ಟಮರೇ ಇದು ಪೇ ಮಾಡ್ತಾರೆ. ಇದಕ್ಕೆ ಬಿಸ್ನೆಸ್ ಮಾಡೋ ಒಬ್ಬ ವ್ಯಾಪಾರಿ ಮೇಡಿಯೇಟರ್ ಇದ್ದಂಗ, ಏಜೆಂಟ್ ಇದ್ದಂಗ, ಕಸ್ಟಮರ್ ಕಡೆಯಿಂದ ಕಲೆಕ್ಟ್ ಮಾಡಿ ಅವ ಗೌರ್ಮೆಂಟ್ ಕಟ್ತಾನೆ, ಅಷ್ಟೇ ಅವ್ರದ್ದು ಕೆಲಸ. ಬಟ್ ಅಲ್ಟಿಮೇಟ್ಲಿ ಈ GST ತೆರಿಗೆ ಏನದಲ್ರಿ, ಈ ತೆರಿಗೆ ಕಟ್ಟುವಂತ ಗ್ರಾಹಕರೇ. ಓಕೆ ರೀ. ಆದರೆ ಅದನ್ನು ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವ ವ್ಯವಹಾರಗಳಿಂದ ಸರ್ಕಾರಕ್ಕೆ ರವಾನೆ ಮಾಡಲಾಗ್ತದೆ. ಆಗಲೇ ಹೇಳ್ದಂಗೆ ವ್ಯಾಪಾರ ಮಾಡತಕ್ಕಂಥ ಒಬ್ಬ ವ್ಯಾಪಾರಸ್ಥ ಸರ್ಕಾರಕ್ಕೆ ಕಟ್ತಾನೆ. ಯಾಕಂದ್ರೆ ಒಂದು ಕ್ವಾರ್ಟರ್ಲಿ GST ರಿಟರ್ನ್ ಮಾಡೋದಿರ್ತದೆ. ಅಂದ್ರೆ 3 ತಿಂಗಳಿಗೊಮ್ಮೆ GST ಫೈಲಿಂಗ್ ರಿಟರ್ನ್ ಮಾಡೋದಿರ್ತದೆ ಸ್ನೇಹಿತರೆ. ಆ ಫೈಲಿಂಗ್ ರಿಟರ್ನ್ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಾಪಾರಸ್ಥ ಆ ಕ್ವಾರ್ಟರ್ದೊಳಗೆ ಅಥವಾ ಆ 3 ತಿಂಗಳಲ್ಲಿ ಏನೇನು ಸೇಲ್ ಮಾಡಿದ್ರೆ ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಪೇ ಮಾಡ್ತಾನೆ ಸ್ನೇಹಿತರೆ. ಬಟ್ ಪೇ ಅವ್ರ ಜೇಬಿಂದ ಮಾಡೋಂಗಿಲ್ಲ, ಕಸ್ಟಮರಿಂದ ಕಲೆಕ್ಟ್ ಮಾಡಿರ್ತಾನೆ. ಅದು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಗೌರ್ಮೆಂಟಿಗೆ ಕಟ್ಟಲಾಗ್ತದೆ. ಕೇಂದ್ರ ಮತ್ತು ರಾಜ್ಯಗಳು ಏಕಕಾಲದಲ್ಲಿ ಸಾಮಾನ್ಯ ಆಧಾರದ ಮೇಲೆ ತೆರಿಗೆ ವಿಧಿಸುವುದರೊಂದಿಗೆ ಇದು ಡ್ಯುವಲ್ GST ಆಗಿದೆ. ಇದು ಡಬಲ್ GST, ಕೇಂದ್ರಕ್ಕೂ ಹೋಗ್ತದ, ರಾಜ್ಯಕ್ಕೂ ಹೋಗ್ತದ. ಒಂದೇ ಇನ್ವಾಯ್ಸ್ದೊಳಗೆ 2 ಅಪ್ಲಿಕೇಬಲ್ ಆಗ್ತದೆ. ಅದಕ್ಕಾಗಿ ಇದನ್ನ ಡ್ಯುವಲ್ GST ಅಂತ ಕರೀತಾರೆ. ಇದಕ್ಕೆ ಕೇಂದ್ರವು ವಿಧಿಸುವ GSTಯನ್ನು ಕೇಂದ್ರ GST ಅಥವಾ CGST, ಆಮೇಲೆ ರಾಜ್ಯಗಳು ವಿಧಿಸ್ತಕ್ಕಂಥ ತೆರಿಗೆಯನ್ನು ರಾಜ್ಯ GST ಅಥವಾ
SGST ಎಂದು ಕರೆಯಲಾಗ್ತದೆ. ಇಲ್ಲಿ ಐತೆ ನೋಡ್ರಿ ಸ್ನೇಹಿತರೆ, CGST ಅಂದ್ರೆ ಸೆಂಟ್ರಲ್ GST, SGST ಅಂತಂದ್ರೆ ಸ್ಟೇಟ್ GST, ಆಮೇಲೆ ಇನ್ನೂ ಒಂದು ಬರ್ತದೆ IGST ಅಂದ್ರೆ ಇಂಟಿಗ್ರೇಟೆಡ್ GST ಅಂತ. ಈ 3 ವಿಧಗಳಲ್ಲಿ GST ಇರ್ತದೆ ಸ್ನೇಹಿತರೆ, ನೆನಪಿರ್ಬೇಕ್ರಿ ಇದು. ಓಕೆ ರೀ. ಸರಕುಗಳ ಅಥವಾ ಸೇವೆಗಳ ಆಮದನ್ನ ಅಂತಾರಾಜ್ಯ ಸರಬರಾಜು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅನ್ವಯವಾಗುವ ಕಸ್ಟಮ್ ಸುಂಕಗಳ ಜೊತೆಗೆ ಸಮಗ್ರ ಸರಕುಗಳು ಮತ್ತು ಸೇವಾ ತೆರಿಗೆ ಬೀಳುತ್ತದೆ. ಇದು IGSTಗೆ ಸಂಬಂಧಪಟ್ಟಂಗಿದೆ. ಇಂಟಿಗ್ರೇಟೆಡ್ GST ಏನದಲ್ರಿ, ಈ ಸರಕುಗಳ ಅಂತರರಾಜ್ಯ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದಿಂದ ತಗೊಳ್ಳೋದಾಗ್ಲಿ, ಖರೀದಿ ಮಾಡೋದಾಗ್ಲಿ, ಆಮೇಲೆ ಮಾರೋದಾಗ್ಲಿ ಮಾಡ್ತಾರಲ್ರಿ, ಅದರಿಂದ ಏನಾಗ್ತದೆ, ಅಲ್ಲಿ ಕಸ್ಟಮ್ ಸುಂಕಗಳ ಜೊತೆಗೆ ಈ GST ಕೂಡ ಅಪ್ಲಿಕೇಬಲ್ ಆಗ್ತದೆ. CGST, SGST, IGSTಗಳನ್ನು ಕೇಂದ್ರ ಮತ್ತು ರಾಜ್ಯಗಳು ಪರಸ್ಪರ ಒಪ್ಪಿಕೊಳ್ಳುವ ದರದಲ್ಲಿ ವಿಧಿಸಲಾಗ್ತದೆ. ಒಂದಕ್ಕೊಂದು ಒಪ್ಪಿಕೊಂಡಿಗಿಸಿಂದ GST ಹಾಕಲಾಗ್ತದೆ. GST ಕೌನ್ಸಿಲ್ನ ಶಿಫಾರಸಿನ ಮೇರೆಗೆ ದರಗಳನ್ನು ಸೂಚಿಸಲಾಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದೆ ಅಂಡರ್ಲೈನ್ ಮಾಡ್ಕೊಳ್ರಿ. GST ಇಷ್ಟಿರ್ಬೇಕಂತ ಯಾರು ಡಿಸೈಡ್ ಮಾಡ್ತಾರ? ರೇಟ್ಗಳನ್ನು, GSTದ ರೇಟ್ಗಳನ್ನು ಡಿಸೈಡ್ ಮಾಡೋರು GST ಕೌನ್ಸಿಲ್. ಈ GST ಕೌನ್ಸಿಲ್ ಈ ವಸ್ತುಗಳ ಮೇಲೆ ಇಷ್ಟೇ ರೇಟ್ ಟ್ಯಾಕ್ಸ್ ಅನ್ನ ವಿಧಿಸಬೇಕು, ಈ ಸರ್ವಿಸ್ ಮೇಲೆ ಇಷ್ಟೇ ಟ್ಯಾಕ್ಸ್ ಅನ್ನ ವಿಧಿಸಬೇಕು ಅಂತ GST ಕೌನ್ಸಿಲ್ ಶಿಫಾರಸನ್ನ ಮಾಡ್ತದೆ. ಆ ಶಿಫಾರಸಿನ ಆಧಾರದ ಮೇಲೆ ಆ GST ರೇಟ್ ಅನ್ನಂತಂದು ಅಪ್ಲಿಕೇಬಲ್ ಮಾಡ್ತಾರೆ ಸ್ನೇಹಿತರೆ. ಆರಂಭದಲ್ಲಿ GSTಯನ್ನು 4 ದರಗಳಲ್ಲಿ ವಿಧಿಸಲಾಗ್ತಿತ್ತು. ಒಂದು 5%, 12%, 16%, 28%. ಈ 4 ರೇಟ್ಗಳಲ್ಲಿ GST ಅನ್ನ ವಿಧಿಸಲಾಗ್ತಿತ್ತು. ಇವಾಗ ಒಂದು ಸ್ವಲ್ಪ ಚೇಂಜ್ ಆಗಿದೆ ಸ್ನೇಹಿತರೆ, ಅದ್ರ ಬದಲಿಗೆ 18% ಕೂಡ ನೀವು ಕಾಣಬಹುದು. ಬಹಳಷ್ಟು ಮ್ಯಾಕ್ಸಿಮಮ್ ವಸ್ತುಗಳ ಅಥವಾ ಸೇವೆಗಳ ಮೇಲೆ 18% ಟ್ಯಾಕ್ಸ್ ಅನ್ನ ಕಾಣಬಹುದು ಸ್ನೇಹಿತರೆ. ಈ ಬಹು ಸ್ಲ್ಯಾಬ್ಗಳ ಅಡಿಯಲ್ಲಿ ಬರುವ ವಸ್ತುಗಳ ವೇಳಾಪಟ್ಟಿ ಮತ್ತು ಪಟ್ಟಿಯನ್ನು GST ಕೌನ್ಸಿಲ್ ರೂಪಿಸ್ತದೆ. ಆಗ್ಲೇ ಹೇಳ್ದಂಗೆ ಯಾವ ವಸ್ತು ಮೇಲೆ ಎಷ್ಟೆಷ್ಟು ಟ್ಯಾಕ್ಸ್ ಹಚ್ಚಬೇಕಂತ ಹೇಳಿ GST ಕೌನ್ಸಿಲ್ ಆ ವಸ್ತುಗಳ ಲಿಸ್ಟ್ ಏನದಲ್ಲ ಪ್ರಿಪೇರ್ ಮಾಡ್ತದೆ, ಸಿದ್ಧಪಡಿಸ್ತದೆ ಸ್ನೇಹಿತರೆ. ಭಾರತದಲ್ಲಿ GST ಮಸೂದೆಯನ್ನ ಮೊದಲು 2014ರಲ್ಲಿ ಸಂವಿಧಾನದ 122ನೇ ತಿದ್ದುಪಡಿ ಮಸೂದೆಯಾಗಿ ಪರಿಚಯವನ್ನ ಮಾಡಲಾಗಿತ್ತು. ಇದು 2016ರಲ್ಲಿ ಅನುಮೋದನೆಯನ್ನು ಪಡೆದುಕೊಂಡಿತ್ತು. GST 2016ರಲ್ಲಿ ಅನುಮೋದನೆಯನ್ನ ಪಡೆದುಕೊಂಡಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಡಬೇಕು. ರಾಜ್ಯಸಭೆಯಿಂದ ಸಂವಿಧಾನದ 101ನೇ ತಿದ್ದುಪಡಿ ಕಾಯ್ದೆ 2016 ಎಂದು ಶಾಸನದಲ್ಲಿ ಮರು ಸಂಖ್ಯೆ ಆಯಿತು. ಈ 122ನೇ ತಿದ್ದುಪಡಿ ಇತ್ತಲ್ಲ ಸ್ನೇಹಿತರೆ, ಅಂದ್ರೆ ರಾಜ್ಯಸಭೆಯಲ್ಲಿ ಸಂವಿಧಾನ 122ನೇ ತಿದ್ದುಪಡಿ ಶಾಸನ ಇತ್ತಲ್ರಿ, ಅದನ್ನ 101ನೇ ತಿದ್ದುಪಡಿ ಶಾಸನ ಅಂತ ಮರು ತಿದ್ದುಪಡಿಯನ್ನ ಮಾಡಲಾಯಿತು. ಸೆಕ್ಷನ್ 246A ಮೋಸ್ಟ್ ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡ್ಕೊಂಡ್ರೆ, ಸೆಕ್ಷನ್ 246A ರಾಜ್ಯಗಳ ಸರಕು ಮತ್ತು ಸೇವೆಗಳಿಗೆ ತೆರಿಗೆ ವಿಧಿಸುವ ಅಧಿಕಾರವನ್ನ ಹೊಂದಿರತಕ್ಕಂಥದ್ದು. ಈ ಸೆಕ್ಷನ್ 246A ಏನದಲ್ರಿ, ಈ ಸೆಕ್ಷನ್ 246A ರಾಜ್ಯಗಳ ತೆರಿಗೆಯನ್ನ ವಿಧಿಸ್ಲಕ್ ಅಧಿಕಾರವನ್ನ ಕೊಡ್ತದೆ. ಇದು 246A ಸೆಕ್ಷನ್ ಅಡಿಯಲ್ಲಿ ರಾಜ್ಯ ಸರ್ಕಾರಗಳ GST ತೆರಿಗೆಯನ್ನ ವಿಧಿಸ್ತಾವ. ನೆಕ್ಸ್ಟ್ 279A ಸೆಕ್ಷನ್ 279A GST ಕೌನ್ಸಿಲ್ ಅನ್ನ GST ಅನ್ನು ನಿರ್ವಹಿಸಲು ಮತ್ತು ಆಡಳಿತ ಮಾಡ್ಲಕ್ ಅಧ್ಯಕ್ಷರನ್ನ ರಚಿಸ್ತಾರ. ಈ ಸೆಕ್ಷನ್ ಏನದಲ್ರಿ, ಈ GST ನಿರ್ವಹಿಸಬೇಕಾದ್ರೆ, GST ಸಂಬಂಧಪಟ್ಟಂತ ಆಡಳಿತವನ್ನ ಮಾಡಬೇಕಾದ್ರೆ GST ಕೌನ್ಸಿಲ್ ಬೇಕಲ್ರಿ. ಈ GST ಕೌನ್ಸಿಲ್ ಅನ್ನ ಅಧ್ಯಕ್ಷರು ರಚನೆ ಮಾಡ್ತಾರೆ ಸ್ನೇಹಿತರೆ. ಈ ಅನುಚ್ಛೇದ 279A ಅನ್ವಯ ಅಧ್ಯಕ್ಷರು ಈ GST ಕೌನ್ಸಿಲ್ ಅನ್ನ ರಚನೆ ಮಾಡ್ತಾರೆ ಸ್ನೇಹಿತರೆ. ಈ GST ಕೌನ್ಸಿಲ್ ನ ಅಧ್ಯಕ್ಷರು ಭಾರತದ ಕೇಂದ್ರ ಹಣಕಾಸು ಸಚಿವರು ಇರ್ತಾರೆ, ಸೆಂಟ್ರಲ್ ಫಿನಾನ್ಸ್ ಮಿನಿಸ್ಟರ್ ಈ GST ಕೌನ್ಸಿಲ್ ನ ಅಧ್ಯಕ್ಷರಾಗಿರ್ತಾರೆ. ಆಮೇಲೆ ರಾಜ್ಯ ಸರ್ಕಾರಗಳು ಅದರ ಸದಸ್ಯರಾಗಿ ನಾಮನಿರ್ದೇಶನಗೊಂಡ ಮಂತ್ರಿಗಳಾಗಿರ್ತಾರೆ. ಈ ಸ್ಟೇಟ್ ಗವರ್ಮೆಂಟ್ ಏನು ಮಿನಿಸ್ಟರ್ ಇರ್ತಾರಲ್ರಿ, ಅವರು ನಾಮನಿರ್ದೇಶನಗೊಂಡ ಸದಸ್ಯರಾಗಿರ್ತಾರೆ. ಆ GST ಕೌನ್ಸಿಲ್ ನಾಮನಿರ್ದೇಶನಗೊಂಡ ಸದಸ್ಯರಾಗಿರ್ತಾರೆ. ಕೌನ್ಸಿಲ್ ಅನ್ನ ಕೇಂದ್ರವು 1/3 ಮತ್ತು ರಾಜ್ಯಗಳು 2/3 ಮತದಾನ ಶಕ್ತಿಯನ್ನು ಹೊಂದಿರುವ ರೀತಿಯಲ್ಲಿ ರೂಪಿಸಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಕೇಂದ್ರದೊಳಗ 1/3 ಸದಸ್ಯರ ಅಂಗೀಕಾರ ಮಾಡುವುದರ ಮೂಲಕ ಕೌನ್ಸಿಲ್ ಅನ್ನ ರಚನೆ ಮಾಡಬಹುದು. ಇನ್ನು ರಾಜ್ಯ ಸರ್ಕಾರದಲ್ಲಿ 2/3 ಸದಸ್ಯರು ಮತದಾನವನ್ನ ಮಾಡುವುದರ ಮೂಲಕ ಈ ಕೌನ್ಸಿಲ್ ಅನ್ನ ರಚನೆಯನ್ನ ಮಾಡಬಹುದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ನಿರ್ಧಾರಗಳು ತಗೋಬೇಕಾಗಿತ್ತು. ಈ GST ಕೌನ್ಸಿಲ್ ಏನದಲ್ರಿ, ಈ ಕೌನ್ಸಿಲ್
ಈ ವಸ್ತುಗಳಿಗೆ ಇಷ್ಟು ರೇಟ್ ತೆರಿಗೆಯನ್ನು ವಿಧಿಸಬೇಕಂತ ಶಿಫಾರಸನ್ನು ಮಾಡ್ತದ, ಆ ಶಿಫಾರಸುಗಳನ್ನು ಅಂಗೀಕಾರ ಮಾಡ್ಬೇಕಲ್ರಿ. ಆ ಅಂಗೀಕಾರ ಮಾಡಬೇಕಾದ್ರೆ ಆ GST ಕೌನ್ಸಿಲ್ನ ಒಟ್ಟು ಸದಸ್ಯರ 4/3 ಸದಸ್ಯರ ಬಹುಮತದಿಂದ ಅಂಗೀಕಾರವನ್ನು ಮಾಡಲಾಗ್ತದೆ. ಇದಿಷ್ಟು GST ಬಗ್ಗೆ ಮಾಹಿತಿ ಆಗಿತ್ತು. ನೆಕ್ಸ್ಟ್ 77ನೇ ಪ್ರಶ್ನೆ, ಬ್ಯಾಂಕಿನ ಆನುಷಂಗಿಕ ಜವಾಬ್ದಾರಿಯು ಈ ಕೆಳಗಿನ ಯಾವ ದಿನದಂದು ಇರುವುದಿಲ್ಲ? ಕಂಟಿಂಜೆಂಟ್ ಲೈಬಿಲಿಟಿ ಆಫ್ ಎ ಬ್ಯಾಂಕ್ ಡಸ್ ನಾಟ್ ಎಕ್ಸಿಸ್ಟ್ ಆನ್ ದ ಡೇಟ್ ಆಫ್ ಅಂತ ಕೇಳಾರ. ಈ ಕಂಟಿಂಜೆಂಟ್ ಲೈಬಿಲಿಟಿ ಏನದಲ್ರಿ, ಕಂಟಿಂಜೆಂಟ್ ಲೈಬಿಲಿಟಿ ಈ 3ರೊಳಗೆ ಬ್ಯಾಲೆನ್ಸ್ ಶೀಟ್, ಬಜೆಟ್ ಅಂಡ್ ಕಮಿಟಿ ಮೀಟಿಂಗ್, ಫೈನಲ್ ಆಡಿಟ್ ಆಫ್ ದ ಬ್ಯಾಂಕ್, ಈ 3ರೊಳಗೆ ಎಲ್ಲಿ ಬರುವುದಿಲ್ಲ, ಈ ಕಂಟಿಂಜೆಂಟ್ ಲೈಬಿಲಿಟಿ ಎಲ್ಲಿ ಕನ್ಸಿಡರ್ ಮಾಡುವುದಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ಬ್ಯಾಲೆನ್ಸ್ ಶೀಟ್ನಲ್ಲಿ ಈ ಕಂಟಿಂಜೆಂಟ್ ಲೈಬಿಲಿಟಿಯನ್ನು ತೋರಿಸಲಾಗುವುದಿಲ್ಲ. ಕಂಟಿಂಜೆಂಟ್ ಲೈಬಿಲಿಟಿ ಅಂದ್ರೆ ಏನು, ಬ್ಯಾಂಕಿನ ಅನುಷಂಗಿಕ ಜವಾಬ್ದಾರಿ ಅಂದ್ರೆ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಅನಿಶ್ಚಿತ ಹೊಣೆಗಾರಿಕೆಯು ಭವಿಷ್ಯದಲ್ಲಿ ಸಂಭವಿಸಬಹುದಾದ ಸಂಭಾವ್ಯ ಹೊಣೆಗಾರಿಕೆಯಾಗಿದೆ. ಅಂದ್ರೆ ಇನ್ನು ಫ್ಯೂಚರ್ ಒಳಗೆ ಸಂಭವಿಸಬಹುದಾದಂಥ ಒಂದು ಲೈಬಿಲಿಟಿ ಇದು, ಒಂದು ಹೊಣೆಗಾರಿಕೆ ಇದು. ಅದಕ್ಕೆ ನಾವು ಅನುಷಂಗಿಕ ಜವಾಬ್ದಾರಿ ಅಂತ ಕರಿತೀವಿ. Contingent liabilities also known as off balance sheet exposure of banks are not shown in the main balance sheet. Main balance sheet ಅಲ್ಲಿ ತೋರ್ಸಂಗಿಲ್ರಿ. And liabilities but in footnotes. But ಇದು footnotes ಅಲ್ಲಿ ಇದನ್ನ ಬರ್ದಿರ್ತಾರ. ಕಂಟಿಂಜೆಂಟ್ ಲೈಬಿಲಿಟಿ ಫ್ಯೂಚರ್ ಒಳಗೆ ಇಷ್ಟು ಬರಬಹುದು ಅಂತ ಫೂಟ್ನೋಟ್ ಒಳಗೆ ಮೆನ್ಷನ್ ಮಾಡಿರ್ತಾರೆ. ಇದಿಷ್ಟು ಕಂಟಿಂಜೆಂಟ್ ಲೈಬಿಲಿಟಿ ಬಗ್ಗೆ ಮಾಹಿತಿ ಆಗಿತ್ತು. ನೆಕ್ಸ್ಟ್ 78ನೇ ಪ್ರಶ್ನೆ, ಬ್ಯಾಂಕಿನಲ್ಲಿ ನಿರಂತರ ಲೆಕ್ಕ ಪರಿಶೋಧನೆಯನ್ನು ಡ್ಯಾಶ್ ನಿರ್ವಹಿಸುತ್ತಾರೆ. ಬ್ಯಾಂಕಿನಲ್ಲಿ ನಿರಂತರ ಲೆಕ್ಕ ಪರಿಶೋಧನೆಯನ್ನು ಯಾರು ನಿರ್ವಹಿಸ್ತಾರ ಅಂತ ಪ್ರಶ್ನೆ ಕೇಳ್ತಕ್ಕಂಥದ್ದು. ಕಂಟಿನ್ಯೂಸ್ ಆಡಿಟ್ ಇನ್ ದ ಬ್ಯಾಂಕ್ ಇಸ್ ಕಂಡಕ್ಟೆಡ್ ಬೈ ಹೂ ಕಂಡಕ್ಟೆಡ್ ದ ಕಂಟಿನ್ಯೂಸ್ ಆಡಿಟ್ ಆಫ್ ದ ಬ್ಯಾಂಕ್ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ, ಇಂಟರ್ನಲ್ ಆಡಿಟರ್ ಬ್ಯಾಂಕಿನಲ್ಲಿ ನಿರಂತರವಾದಂಥ ಒಂದು ಲೆಕ್ಕ ಪರಿಶೋಧನೆಯನ್ನು ನಿರ್ವಹಿಸ್ತಾರೆ. ಈ ಇಂಟರ್ನಲ್ ಆಡಿಟರ್ ಏನದಾರಲ್ರಿ, ಇವರು ಎವ್ರಿ ಮಂತ್ಲಿ ಆಗಿರ್ಬೋದು, ಎವ್ರಿ 3 ಮಂತ್ಲಿ ಕ್ವಾರ್ಟರ್ಲಿ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಬ್ಯಾಂಕಿಂದ ಆಡಿಟನ್ನು ಮಾಡ್ತಾ ಇರ್ತಾರೆ ಇವರು. ಈ ಇಂಟರ್ನಲ್ ಆಡಿಟರ್ ಅನ್ನ ಬ್ಯಾಂಕಿನ ಆಡಳಿತ ಮಂಡಳಿಯೇ ಆಯ್ಕೆ ಮಾಡಿರ್ತದೆ. ಇಂಟರ್ನಲ್ ಆಡಿಟರ್ಗೆ ಆಯ್ಕೆ ಮಾಡುವ ಉದ್ದೇಶ ಇಷ್ಟೇ, ಆ ಬ್ಯಾಂಕ್ ಸರಿಯಾದ ಲೆಕ್ಕಪತ್ರಗಳನ್ನು ಮೇಂಟೈನ್ ಮಾಡ್ತಾ ಇದೆಯೋ ಏನಿಲ್ಲೋ, ಏನು ಮಾಡರ್ನ್ ಇರತಕ್ಕಂಥ ಅಕೌಂಟಿಂಗ್ ಪದ್ಧತಿಯನ್ನು ನಿರ್ವಹಿಸ್ತದ ನಿಲ್ಲೋ, ಪ್ರತಿಯೊಂದನ್ನು ಗೈಡ್ ಮಾಡ್ಬೇಕು ಅವ್ರಿಗೆ. ಆ ಬ್ಯಾಂಕ್ ಯಾವುದಾದ್ರೂ ಒಂದು ಅಕೌಂಟಿಂಗ್ದೊಳಗೆ ತಪ್ಪು ಮಾಡ್ತಾ ಇತ್ತು ಅಂದ್ರೆ, ತಪ್ಪು ವ್ಯವಹಾರಗಳನ್ನು ನಿರ್ವಹಿಸ್ತಿತ್ತು ಅಂತಂದ್ರೆ ಅದನ್ನು ಸರಿ ಮಾಡುವುದೇ ಇಂಟರ್ನಲ್ ಆಡಿಟರ್ದ ಜವಾಬ್ದಾರಿ. ಇದಿಷ್ಟು ಇಂಟರ್ನಲ್ ಆಡಿಟರ್ ಬಗ್ಗೆ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂಗೆ ಲೆಕ್ಕ ಮತ್ತು ಲೆಕ್ಕ ಪರಿಶೋಧನೆ ಒಂದು ಚಾಪ್ಟರ್ ಒಳಗೆ ಕವರ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ದಯಮಾಡಿ ಯಾರು ಆ ವಿಡಿಯೋ ನೋಡಿಲ್ಲ ಆ ವಿಡಿಯೋ ಕೂಡ ನೋಡ್ರಿ. ನೆಕ್ಸ್ಟ್ 79ನೇ ಪ್ರಶ್ನೆ, ಬ್ಯಾಂಕಿನ ಸಾಲ ನೀಡುವಿಕೆಯ ತತ್ವಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಅಪವಾದವಾಗಿದೆ ಗುರುತಿಸಿ. ಐಡೆಂಟಿಫೈ ದ ಎಕ್ಸೆಪ್ಷನ್ ಟು ದ ಪ್ರಿನ್ಸಿಪಲ್ ಆಫ್ ಬ್ಯಾಂಕ್ ಲೆಂಡಿಂಗ್. ಬ್ಯಾಂಕ್ ಏನು ಸಾಲ ಕೊಡ್ತದಲ್ರಿ, ಆ ಸಾಲ ಕೊಡಬೇಕಾದ್ರೆ ಕೆಲವು ತತ್ವಗಳ, ಕೆಲವು ಪ್ರಿನ್ಸಿಪಲ್ಗಳ ಅದು ಅನುಸರಿಸ್ತದ. ಆ ತತ್ವಗಳ ಅನ್ವಯ ಯಾವುದೇ ಒಂದು ಬ್ಯಾಂಕ್ ಸಾಲವನ್ನ ನೀಡ್ತದೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟರ. ಆ 4 ಆಪ್ಷನ್ಸ್ದೊಳಗೆ ಯಾವುದು ಆ ಬ್ಯಾಂಕಿನ ಸಾಲ ಕೊಡುವುದು ತತ್ವ ಅಲ್ಲ ಅಂತ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಇದೊಂದು ಸ್ವಲ್ಪ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆದ್ರೆ ಮಾತ್ರ ಇದು ಕ್ವಶನ್ಸ್ ಅನ್ನ ಬಿಡಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಸಿ. ಮೊದಲು ಉತ್ತರ ನೋಡ್ಕೊಳ್ಳಂದ್ರೆ ಆಮೇಲೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋಣ್ರಿ. ಸರಿಯಾದ ಉತ್ತರ ಸಿ, ಫೀ ಇನ್ಕಮ್. ಈ ಫೀ ಇನ್ಕಮ್ ಅಂತ ಅನ್ನೋದು ಬ್ಯಾಂಕಿನ ಏನಪ್ಪ ಸಾಲ ಕೊಡುವಂತ ಯಾವುದೇ ಒಂದು ತತ್ವ ಅಲ್ಲ ಸ್ನೇಹಿತರೆ. ಇದು ಈ ತತ್ವಗಳ ಮೊದಲು ನೋಡಂಬ್ರೆ ಅಂದಾಗ ಈ ಪ್ರಶ್ನೆ ಅರ್ಥ ಆಗ್ತದೆ. ಬ್ಯಾಂಕ್ ಸಾಲದ ತತ್ವಗಳ ಬಗ್ಗೆ ನೋಡೋದಾದ್ರೆ, ಬ್ಯಾಂಕ್ ಯಾವುದೇ ಒಬ್ಬ ವ್ಯಕ್ತಿಗಾಗಿರ್ಬೋದು ಅಥವಾ ಯಾವುದೇ ಒಂದು ಸಂಸ್ಥೆಗೆ ಸಾಲ ಒದಗಿಸಬೇಕಾದ್ರೆ ಕೆಲವು ತತ್ವಗಳನ್ನು ಅದು ಅನುಸರಿಸ್ತದೆ. ಯಾವ್ಯಾವ ಆ ತತ್ವಗಳು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಲೀಸ್ಟ್ ಐತಿ ನೋಡಿ ಸ್ನೇಹಿತರೆ.
ನಿಧಿಗಳ ಸುರಕ್ಷತೆ, ಸೇಫ್ಟಿ ಆಫ್ ಫಂಡ್ಸ್. ಎರಡನೇದು ಸಾಲಗಾರನ ಗುರುತಿಸುವಿಕೆ, ಐಡೆಂಟಿಫಿಕೇಶನ್ ಆಫ್ ಬಾರೋವರ್. ಮೂರನೇದು ಉದ್ದೇಶ, ಪರ್ಪಸ್. ನಾಲ್ಕನೇದು ದ್ರವ್ಯತೆ ಅಥವಾ ಮರುಪಾವತಿ, ಲಿಕ್ವಿಡಿಟಿ ಅಥವಾ ರೀಪೇಮೆಂಟ್. ಐದನೇದು ಭದ್ರತೆ, ಸೆಕ್ಯೂರಿಟಿ. ಆರನೇದು ಸಂಭಾವನೆ ಅಥವಾ ಲಾಭದಾಯಕತೆ, ರೆಮ್ಯುನರೇಷನ್ ಆರ್ ಪ್ರಾಫಿಟಬಿಲಿಟಿ. ಏಳನೇದು ಅಪಾಯ ನಿರ್ವಹಣೆ, ರಿಸ್ಕ್ ಮ್ಯಾನೇಜ್ಮೆಂಟ್. ಎಂಟನೇದು ರಾಷ್ಟ್ರೀಯ ಆಸಕ್ತಿ, ನ್ಯಾಷನಲ್ ಇಂಟ್ರೆಸ್ಟ್. ಒಂಬತ್ತನೇದು ಬ್ಯಾಂಕಿನ ಸಾಲ ನೀತಿ, ಬ್ಯಾಂಕ್ಸ್ ಲೋನ್ ಪಾಲಿಸಿ. ಇವಿಷ್ಟು ಪ್ರಿನ್ಸಿಪಲ್ಸ್ಗಳನ್ನು, ಇಷ್ಟು ತತ್ವಗಳನ್ನು ಪ್ರತಿಯೊಂದು ಬ್ಯಾಂಕ್ ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ಸಾಲ ಕೊಡಬೇಕಾದ್ರೆ ಅನುಸರಿಸ್ತಾ ಸ್ನೇಹಿತರೆ. ಇವಿಷ್ಟು ಏನು 9 ತತ್ವಗಳದಾವ ಸ್ನೇಹಿತರೆ. ಇನ್ನೂ ಸುಮಾರು ತತ್ವಗಳ ಅದಾವ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಈ 9 ತತ್ವಗಳು. ಈ ತತ್ವಗಳು ಜಸ್ಟ್ ಓದಿದ್ರೆ ಸಾಕು ಗೊತ್ತಾಗ್ತದೆ ನಿಮ್ಗೆ. ನಿಧಿಗಳ ಸುರಕ್ಷತೆ, ಸೇಫ್ಟಿ ಆಫ್ ಫಂಡ್ಸ್. ಯಾವುದೇ ಒಬ್ಬ ಸಾಲಗಾರಿಗೆ ಸಾಲ ಕೊಟ್ಟರೆ ಅವ ರೀಪೇಮೆಂಟ್ ಮಾಡುವಂಥ ಎಷ್ಟು ಪರ್ಸೆಂಟ್ ಆದಂತ ಗೊತ್ತಾಗ್ತದೆ. ಹೆಂಗೆ ಗೊತ್ತಾಗ್ತದೆ? ಇನ್ನೂ ಕೆಲವು ಪ್ರಿನ್ಸಿಪಲ್ ಅನುಸರಿಸ್ತಾರಲ್ರಿ, ಅದರ ಸಂಬಂಧಪಟ್ಟಂಗೆ ಇದು ಫಸ್ಟಿಂದ ಗೊತ್ತಾಗ್ತದೆ, ಸೇಫ್ಟಿ ಆಫ್ ಫಂಡ್ಸ್ ಅಂತ. ಸಾಲಗಾರನ ಐಡೆಂಟಿಫೈ ಮಾಡ್ತಾರೆ. ಇನ್ನು ಮತ್ತೆ ಬೇರೆ ಬೇರೆ ಬ್ಯಾಂಕಿನಾಗ ತೊಗೊಂಡು ಇವ ಲೂಟಿ ಹೊಡೆದನೋ ಏನೋ ಸರಿಯಾದ ಕಟ್ಟನೋ ಇಲ್ಲ ಅಂತ ಪ್ರತಿಯೊಂದನ್ನು ಐಡೆಂಟಿಫೈ ಮಾಡ್ತಾರೆ ಬಾರೋವರ್ಗೆ. ನೆಕ್ಸ್ಟ್ ಪರ್ಪಸ್, ಈ ಸಾಲಗಾರ ಯಾವ ಉದ್ದೇಶಕ್ಕಾಗಿ ಸಾಲ ತೊಗೊಳ್ತಾ ಇದ್ದಾನೆ ಅಂತ ನೋಡ್ತದೆ. ನೆಕ್ಸ್ಟ್ ಮರುಪಾವತಿ, ಲಿಕ್ವಿಡಿಟಿ ಮರುಪಾವತಿ. ಸಾಲ ಕೇಳೋಣ, ಆ ಸಾಲ ಕೇಳಿದಷ್ಟು ಅಮೌಂಟ್ ನಮ್ಮ ಬ್ಯಾಂಕಿನಾಗ ಕ್ಯಾಶ್ ರೂಪದಲ್ಲಿ ರೆಡಿ ಐತೇನಿಲ್ಲ ಅಂತ ನೋಡೋದು. ಆಮೇಲೆ ಪೇಮೆಂಟ್, ಅವನಿಗೆ ಸಾಲ ಕೊಟ್ಟ ಮೇಲೆ ಅವ ರೀಪೇಮೆಂಟ್ ಮರುಪಾವತಿ ಮಾಡ್ತಕ್ಕಂಥ ಸಾಮರ್ಥ್ಯ ಚೆಕ್ ಮಾಡ್ತದ. ನೆಕ್ಸ್ಟ್ ಭದ್ರತೆ, ಸಾಲ ಕೇಳ್ತಾ ಇದ್ದಾನೆ ಅದಕ್ಕೆ ಸಂಬಂಧಪಟ್ಟಂಗೆ ಏನವ ಸೆಕ್ಯೂರಿಟಿ ಕೊಡ್ತಾ ಇದ್ದಾನೆ, ಏನು ಜಾಮೀನು ಆಗಿ ಸೆಕ್ಯೂರಿಟಿ ಕೊಡ್ತಾ ಇದ್ದಾನೋ, ಗೋಲ್ಡ್ ಆಗಿ ಸೆಕ್ಯೂರಿಟಿ ಇಡ್ತಾ ಇದ್ದಾನೋ ನಮ್ಮ ಬ್ಯಾಂಕಿನೆಲ್ಲ, ಏನು ಸೆಕ್ಯೂರಿಟಿ ಇಡ್ತಾ ಇದ್ದಾನ. ಆಮೇಲೆ ಸಂಭಾವನೆ ಅಥವಾ ಲಾಭದಾಯಕ, ಅವನಿಗೆ ಲೋನ್ ಕೊಟ್ಟ ಮೇಲೆ ಬ್ಯಾಂಕಿಗೆ ಪ್ರಾಫಿಟ್ ಎಷ್ಟು ಆಗ್ಬೋದು. ಆಮೇಲೆ ಅಪಾಯ ನಿರ್ವಹಣೆ, ರಿಸ್ಕ್ ಮ್ಯಾನೇಜ್ಮೆಂಟ್, ಸಾಲ ಕೊಟ್ಟ ಮೇಲೆ ಇದ್ರಾಗ ಎಷ್ಟು ರಿಸ್ಕ್ ಅದ. ಈ ರೀತಿ ಪ್ರತಿಯೊಂದು ಪ್ರಿನ್ಸಿಪಲ್ಸ್ ತತ್ವಗಳನ್ನು ಪ್ರತಿಯೊಂದು ಬ್ಯಾಂಕ್ ಅನುಸರಿಸ್ತಾ ಸ್ನೇಹಿತರೆ. ಇವಾಗ ನೋಡ್ರಿ, ಈ ಪ್ರಶ್ನೆ ಕೇಳಾರೇನು, ಈ 9 ತತ್ವಗಳಲ್ಲಿ ಏನಿಲ್ಲ 4 ಪ್ರಿನ್ಸಿಪಲ್ಸ್, 4 ಆಪ್ಷನ್ಸ್ದೊಳಗೆ ಯಾವ್ದು ಬ್ಯಾಂಕ್ ಸಾಲ ಒದಗಿಸಬೇಕಾದ್ರೆ ಅನುಸರಿಸಬೇಕಾಗಿರ್ತಕ್ಕಂಥ ತತ್ವ ಅಲ್ಲ ಅಂತ ಪ್ರಶ್ನೆ ಕೇಳ್ತಕ್ಕಂಥದ್ದು ಸ್ನೇಹಿತರೆ. ಅದಕ್ಕಾಗಿ ಸರಿಯಾದ ಉತ್ತರ ಸಿ, ಫೀಯಿಂದ ಬಂದ ಆದಾಯ ಅಂತ ಅನ್ನೋದು ಇದು ತತ್ವ, ಯಾವುದೇ ರೀತಿಯ ಪ್ರಿನ್ಸಿಪಲ್ ಅಲ್ಲ ಸ್ನೇಹಿತರೆ. ಬಟ್ ಭದ್ರತೆ ನೋಡ್ರಿ, ಸೆಕ್ಯೂರಿಟಿ, ಸೇಫ್ಟಿ, ವೈವಿಧ್ಯತೆ, ಇವೆಲ್ಲ ಏನದಾವಲ್ರಿ, ಇವು ಬ್ಯಾಂಕ್ ಅನುಸರಿಸಬೇಕಾದ ತತ್ವಗಳ ಸ್ನೇಹಿತರೆ. ಐ ಥಿಂಕ್ ಇದ್ರದ್ದು ಕಾನ್ಸೆಪ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಯದ ಅಂತ ತಿಳ್ಕೊಳ್ತೀನಿ. ಜಸ್ಟ್ ಈ ಬ್ಯಾಂಕ್ ಸಾಲದ ತತ್ವಗಳೇನದಾವಲ್ರಿ, ಈ ಒಂದು 8-9 ತತ್ವಗಳ ನೆನ್ಪಿಡ್ರಿ ನೀವು. ನೆಕ್ಸ್ಟ್ 80ನೇ ಪ್ರಶ್ನೆ, ಒಬ್ಬ ಸಾಲಗಾರನ ಮರುಪಾವತಿಯ ಸಾಮರ್ಥ್ಯವನ್ನು ಈ ಕೆಳಗಿನ ಯಾವುದರ ಆಧಾರದ ಮೇಲೆ ಪರಿಶೀಲಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಯಾವನೇ ಒಬ್ಬ ಸಾಲಗಾರನಿಗೆ ನೀವು ಸಾಲ ಕೊಡಬೇಕಾದ್ರೆ ಅವ ಮರುಪಾವತಿ ಮಾಡ್ತಾನಿಲ್ಲ ಅಂತ ಕಂಡುಹಿಡಿಬೇಕಾದ್ರೆ ಏನು ಅಂಶಗಳ ಗಣನೆಗೆ ತೆಗೆದುಕೊಳ್ತೀರಿ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ. ಇದಕ್ಕೆ ಸರಿಯಾದ ಉತ್ತರ ಡಿ ಅಂದರೆ ಮೇಲಿನ ಎಲ್ಲವೂ ಅಂತ ಉತ್ತರ ಸ್ನೇಹಿತರೆ. ಅಂದ್ರೆ ಆ ಸಾಲಗಾರನ ಅಡವಿಟ್ಟ ವಸ್ತುಗಳ, ಆಮೇಲೆ ಸಲಕರಣೆಗಳು, ಆಮೇಲೆ ಸಾಲಗಾರನ ನಡತೆ, ಆಮೇಲೆ ಸಾಲಗಾರನ ಆರ್ಥಿಕ ಸಾಮರ್ಥ್ಯ, ಇವೆಲ್ಲವನ್ನ ಗಣನೆಗೆ ತೆಗೆದುಕೊಂಡು ಸಾಲದ ಮರುಪಾವತಿಯ ಸಾಮರ್ಥ್ಯವನ್ನ ಕಂಡುಹಿಡಿಬಹುದು ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೂಡ ನೋಡೋಣ್ರಿ. ದ ಬೆಸ್ಟ್ ಮೆಜರ್ಸ್ ಆಫ್ ಕ್ರೆಡಿಟ್ ವರ್ತಿನೆಸ್ ಇಸ್ ಅ ಥ್ರೂ ಇವ್ಯಾಲ್ಯೂಯೇಷನ್ ಆಫ್ ದ 5 C's ಆಫ್ ಕ್ರೆಡಿಟ್. ಸಾಲ ಕೊಡಬೇಕಾದ್ರೆ ಬೆಸ್ಟ್ ಇವ್ಯಾಲ್ಯೂಯೇಷನ್ ಮೆಥಡ್ ಅಂತಂದ್ರೆ 5 C's ಅನ್ನ ಏನಪ್ಪ ಅಂದ್ರೆ ಪರಿಶೀಲನೆ ಮಾಡೋದು. 5 C's ಅಂದ್ರೆ ಏನ್ರಿ? ಕ್ಯಾರೆಕ್ಟರ್, ಕೆಪಾಸಿಟಿ, ಕ್ಯಾಪಿಟಲ್, ಕೊಲ್ಯಾಟ್ರಲ್, ಕಂಡೀಷನ್ಸ್. ಈ 5 C's ಪರಿಶೀಲನೆ ಮಾಡಿದ್ರೆ ಯಾವುದೇ ಒಬ್ಬ ಸಾಲಗಾರನ ಮರುಪಾವತಿಯ ಸಾಮರ್ಥ್ಯವನ್ನು ಕಂಡುಹಿಡಿಬಹುದು. ಕ್ಯಾರೆಕ್ಟರ್ ಅಂದ್ರೆ ಒಂದು ನಡತೆ, ಇಲ್ಲಿ ಕೊಟ್ಟ ನೋಡ್ರಿ ಸಾಲಗಾರನ ನಡತೆ. ಕೆಪಾಸಿಟಿ ಅಂತಂದ್ರೆ ಅವ ರೀಪೇಮೆಂಟ್ ಮಾಡುವಂಥ ಕೆಪಾಸಿಟಿ ಅಂದ್ರೆ ಆರ್ಥಿಕ ಸಾಮರ್ಥ್ಯ. ಕ್ಯಾಪಿಟಲ್ ಅಂತಂದ್ರೆ ಇದು ಅಡವಿಟ್ಟ ಸಲಕರಣೆಗಳು, ಆಮೇಲೆ ವಸ್ತುಗಳಿಗೆ ಸಂಬಂಧಪಟ್ಟಂಗೆ. ಕೊಲ್ಯಾಟ್ರಲ್ ಅಂತಂದ್ರೆ ಸೆಕ್ಯೂರಿಟಿ ಏನು ಇಡ್ತಾನ ಅಂತ ಅದಕ್ಕೆ ಸಂಬಂಧಪಟ್ಟ. ಆಮೇಲೆ ಕಂಡೀಷನ್ಸ್, ಅವನ ಫಿನಾನ್ಷಿಯಲ್ ಕಂಡೀಷನ್ಸ್ ಹೆಂಗದಂತ. ಈ 5 C's ಪರಿಶೀಲನೆ ಮಾಡಿದ್ರೆ ಅವನ ಮರುಪಾವತಿಯ ಸಾಮರ್ಥ್ಯದ ಬಗ್ಗೆ ಗೊತ್ತಾಗ್ತದೆ ಸ್ನೇಹಿತರೆ. ಇದಿಷ್ಟು 80ನೇ ಪ್ರಶ್ನೆದ ಉತ್ತರವಾಗಿತ್ತು. 81ನೇ ಪ್ರಶ್ನೆ, ತಪ್ಪಿತಸ್ಥ ಸಹಕಾರಿ ಸಂಘಕ್ಕೆ ಯಾವಾಗ ಲಿಕ್ವಿಡೇಟರ್ ಅನ್ನ ನೇಮಕ ಮಾಡಲಾಗ್ತದ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ವೆನ್ ಇಸ್ ದ ಲಿಕ್ವಿಡೇಟರ್ ಅಪಾಯಿಂಟೆಡ್ ಟು ದ ಡಿಫಾಲ್ಟಿಂಗ್ ಕೋಆಪರೇಟಿವ್ ಸೊಸೈಟೀಸ್? ಇದಕ್ಕೆ ಸರಿಯಾದ ಉತ್ತರ ಎ.
ಸರಿಯಾದ ಉತ್ತರ ಎ. ವೆನ್ ದ ಬೋರ್ಡ್ ಈಸ್ ಸೀಸ್ಡ್, ಆಡಳಿತ ಮಂಡಳಿ ಮುಟ್ಟುಗೋಲು ಹಾಕಿದಾಗ ಆ ಸಂಘಕ್ಕೆ ಲಿಕ್ವಿಡೇಟರ್ನನ್ನು ನೇಮಕ ಮಾಡಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ 72ರಲ್ಲಿ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಹಿಂದಿನ ವಿಡಿಯೋಗಳಲ್ಲಿ ಕವರ್ ಮಾಡಿದ್ದೀನಿ. ದಯಮಾಡಿ ಯಾರು ಆ ಹಿಂದಿನ ವಿಡಿಯೋಗಳು ನೋಡಿಲ್ಲ ಆ ವಿಡಿಯೋಗಳು ನೋಡ್ರಿ ಸ್ನೇಹಿತರೆ. ಯಾಕಂದ್ರೆ ಹಿಂದಿನ ವಿಡಿಯೋದ್ರೆ ಸೇಮ್ ಮತ್ತ ಪಾಯಿಂಟ್ಸ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದ್ರಾಗ ಅರ್ಥ ಇರಂಗಿಲ್ಲ ರೀ. ಯಾರು ನಮ್ದು ವಿಡಿಯೋ ಕಂಟಿನ್ಯೂಸ್ ನೋಡ್ತಿರ್ತಾರಲ್ಲೇ ಅವ್ರು ಬೈಕೊಳ್ತಿರ್ತಾರೆ, ಹಿಂದಿನ ವಿಡಿಯೋದೊಳಗೂ ಇದೇ ಪುರಾಣ ಬೇಕಾದ್ರೆ ಇದೇ ವಿಡಿಯೋದೊಳಗೂ ಇದೇ ಹೇಳ್ತಾ ಇದ್ದಾನೆ ಮಾರಾಯ ಅಂತ ಹೇಳಿ. ಅದಕ್ಕಾಗಿ ದಯಮಾಡಿ ಇದೇ ವಿಡಿಯೋ ಫಸ್ಟ್ ಯಾರು ನೋಡ್ತಿರ್ತೀರಿ ಹಿಂದಿನ ವಿಡಿಯೋಗಳು ನೋಡ್ರಿ. 72ನೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ 82ನೇ ಪ್ರಶ್ನೆ, PSCSಗಳಿಗೆ ಹಣಕಾಸಿನ ಪ್ರಧಾನ ಮೂಲ, ಪ್ರಮುಖ ಮೂಲ, ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಪ್ರಧಾನ ಮೂಲ ಅಂತ ಕೇಳಿರ್ತಕ್ಕಂಥದ್ದು. ಈ PSCS ಅಂದ್ರೆ ಏನ್ರಿ? ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್. ಓಕೆ ರೀ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್. ಇದು ನಿಮ್ಗೆ ಗೊತ್ತದಂತ ಅನ್ಕೊಳ್ತೀನಿ ನಾನು. ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳು. ಈ ಪ್ರಾಥಮಿಕ ಸಹಕಾರ ಪತ್ತಿನ ಸಂಘಗಳಿಗೆ ಪ್ರಮುಖವಾದಂಥ ಹಣಕಾಸಿನ ಮೂಲ ಅಂದ್ರೆ ಪ್ರಮುಖವಾಗಿ ಹಣಕಾಸು ಎಲ್ಲಿಂದ ಬರ್ತದ ಅಂತ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ. ಇದಕ್ಕೆ ಸರಿಯಾದ ಉತ್ತರ ಎ, ಷೇರು ಬಂಡವಾಳ. ಈ ಸಂಘಗಳಿಗೆ ಷೇರು ಬಂಡವಾಳ ಪ್ರಮುಖ ಹಣಕಾಸಿನ ಮೂಲ. ನೋಡ್ರಿ, ಡಿಪಾಸಿಟ್ ಇಂದನೂ ಹಣಕಾಸು ಬರ್ತದ, ಸಾಲಗಳಿಂದನೂ ಹಣಕಾಸು ಬರ್ತದ, ಆಮೇಲೆ ಬೇರೆ ಬ್ಯಾಂಕ್ಗಳಿಂದ ಅನುದಾನ ಅಥವಾ ಗೌರ್ಮೆಂಟ್ ಅನುದಾನದಿಂದನೂ ಹಣಕಾಸು ಬರ್ತದ. ಆದ್ರೆ ಅವು ಪ್ರಮುಖವಾಗಿರ್ತಕ್ಕಂಥ ಹಣಕಾಸಿನ ಮೂಲ ಅಲ್ರಿ. ಪ್ರಧಾನವಾಗಿರ್ತಕ್ಕಂಥ ಹಣಕಾಸಿನ ಮೂಲ ಷೇರು ಬಂಡವಾಳ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ್ರಿ. ಷೇರು ಬಂಡವಾಳಕ್ಕೆ ವಂತಿಗೆ ನೀಡುವ ಮೂಲಕ 20ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಜನರು, 20 ಅಥವಾ 20ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಜನರು ಈ ಸಂಘಗಳನ್ನು ಸ್ಥಾಪನೆ ಮಾಡಬಹುದು. ಸಂಘದ ವ್ಯಾಪ್ತಿಯಲ್ಲಿನ ಕೃಷಿಕರು ಮತ್ತು ಇತರರು ಸಂಘದ ಬೈಲಾ ನಿಯಮದ ಪ್ರಕಾರ ಕನಿಷ್ಠ 1 ಷೇರನ್ನಾದರೂ ಖರೀದಿ ಮಾಡಿ ಅದರ ಷೇರಿನ ಮೊಬಲಗನ್ನು ಅಥವಾ ಷೇರಿನ ಹಣವನ್ನು ಪಾವತಿ ಮಾಡುವುದರ ಮೂಲಕ ಈ ಸಂಘದಲ್ಲಿ ಸದಸ್ಯತ್ವವನ್ನು ಪಡ್ಕೊಳ್ಬಹುದು. ಈ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದಲ್ಲಿ ಯಾವನೇ ಒಬ್ಬ ವ್ಯಕ್ತಿ ಸದಸ್ಯ ಹೊಂದಬೇಕಾಗಿತ್ತು ಅಥವಾ ಸದಸ್ಯತ್ವ ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಆ ಸಹಕಾರ ಸಂಘದ 1 ಷೇರನ್ನಾದರೂ ಖರೀದಿ ಮಾಡಬೇಕು. ಮಿನಿಮಮ್ 1 ಷೇರನ್ನಾದರೂ ಖರೀದಿ ಮಾಡಬೇಕು. ಈ ಷೇರಿನ ಹಣವನ್ನು ಈ ಷೇರಿಂದ ಬೆಲೆ ಎಷ್ಟಾದ ಅಂತ ಹೇಳಿ ಆ ಸಹಕಾರ ಸಂಘದ ಬೈಲಾ ಉಪನಿಯಮಗಳಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ ಎಷ್ಟ ಬೈಲಾದೊಳಗೆ ಮೆನ್ಷನ್ ಮಾಡಿರ್ತಾರೆ ಅಷ್ಟು ಹಣವನ್ನು ಆ ಸಹಕಾರ ಸಂಘಕ್ಕೆ ಪಾವತಿ ಮಾಡಿ ಯಾವನೇ ಒಬ್ಬ ವ್ಯಕ್ತಿ ಸದಸ್ಯತ್ವವನ್ನು ಪಡ್ಕೊಳ್ಬಹುದು. ಸಂಘದ ದುಡಿಯುವ ಬಂಡವಾಳ, ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಸಹಕಾರ ಸಂಘದ ವರ್ಕಿಂಗ್ ಕ್ಯಾಪಿಟಲ್ಗೆ ಹಣಕಾಸು ಎಲ್ಲಿಂದ ಬರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸದಸ್ಯರಿಂದ ಪಾವತಿಸಲಾಗಿರ್ತಕ್ಕಂಥ ಷೇರುಧನ, ಆಮೇಲೆ ಸ್ವಂತ ನಿಧಿಗಳು, ಠೇವಣಿಗಳು ಮತ್ತು ಜಿಲ್ಲಾ ಬ್ಯಾಂಕಿನಿಂದ ಬರುವ ಸಾಲಗಳು. ಇದು ಪ್ರಮುಖವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. PSCS DCC ಬ್ಯಾಂಕಿಂದ ಸಾಲ ತಗೊಳ್ತದೆ, DCC ಬ್ಯಾಂಕಿಂದ. ಓಕೆ ರೀ, ಈ ಷೇರು ಬಂಡವಾಳ, ಸ್ವಂತ ನಿಧಿಗಳು, ಠೇವಣಿಗಳು, ಆ ಸಹಕಾರ ಸಂಘ ವ್ಯವಹಾರ ನಡೆಸ್ಲಕ್ಕೆ ಇವು ಎಲ್ಲ ದುಡ್ಡುಗಳು ಕಡಿಮೆ ಬಿತ್ತಂದ್ರೆ ಅಂತಿಮವಾಗಿ DCC ಬ್ಯಾಂಕ್ನಾಗೆ ಸಾಲ ಕೂಡ ಮಾಡ್ತದಿದ್ದು. ಇದಿಷ್ಟು ಈ ಪ್ರಶ್ನೆಯ ಉತ್ತರವಾಗಿತ್ತು. ನೆಕ್ಸ್ಟ್ 83ನೇ ಪ್ರಶ್ನೆ, ಸಹಕಾರಿ ಬ್ಯಾಂಕುಗಳಲ್ಲಿ ಚರ ಬಂಡವಾಳ ಅಂದರೇನು? ಮೋಸ್ಟ್ ಇಂಪಾರ್ಟೆಂಟ್, ಭಾರಿ ಪ್ರಶ್ನೆ ರೀ ಸ್ನೇಹಿತರೆ. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನ್ರಿ? ಯಾವುದೇ ಒಂದು ಕೋಆಪರೇಟಿವ್ ಬ್ಯಾಂಕಿನ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು? ವರ್ಕಿಂಗ್ ಕ್ಯಾಪಿಟಲ್ ಚರ ಬಂಡವಾಳ ಅಂತ ಕರೀತಾರೆ ಕನ್ನಡದಾಗ. ಈಗ ಒಂದು ಯಾವುದೇ ಒಂದು ಕೋಆಪರೇಟಿವ್ ಬ್ಯಾಂಕ್ ಅದು, ಆ ಬ್ಯಾಂಕಿಂದ ವರ್ಕಿಂಗ್ ಕ್ಯಾಪಿಟಲ್ ಏನೇನಾಗಿರ್ತದ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ. ಸರಿಯಾದ ಉತ್ತರ ಸಿ. ಶೇರ್ ಕ್ಯಾಪಿಟಲ್, ಷೇರು ಬಂಡವಾಳ, ಠೇವಣಿಗಳು ಅಂದ್ರೆ ಆ ಬ್ಯಾಂಕಿನಲ್ಲಿ ಏನು ಡಿಪಾಸಿಟ್ ಇರ್ತಾರೆ ಆ ಡಿಪಾಸಿಟ್, ಆಮೇಲೆ ಆ ಬ್ಯಾಂಕ್ ಯಾರಿಂದ ಏನಾದರೂ ಸಾಲ ತಗೊಂತಂದ್ರೆ ಆ ಸಾಲ ಕೂಡ ಆ ಬ್ಯಾಂಕಿನ ವರ್ಕಿಂಗ್ ಕ್ಯಾಪಿಟಲ್ ಸ್ನೇಹಿತರೆ. ಇಲ್ಲಿ ಪ್ರಶ್ನೆ ನೀವು ಅರ್ಥ ಮಾಡ್ಕೊಳ್ಬೇಕ್ರಿ. ಸಹಕಾರಿ ಬ್ಯಾಂಕುಗಳಲ್ಲಿ ಚರ ಬಂಡವಾಳ ಅಂದ್ರೇನು ಅಂತ ಡೆಫಿನಿಷನ್ ಕೇಳನ್ರಿ. ಅದಕ್ಕಾಗಿ ಇವು ಮೂರೂ ಸೇರಿದ್ರೆ ಅದು ವರ್ಕಿಂಗ್ ಕ್ಯಾಪಿಟಲ್ ಆಗ್ತದೆ. ಸಹಕಾರಿ ಸಂಘದ ಚರ ಬಂಡವಾಳವು ಅದರ ಷೇರು ಬಂಡವಾಳ, ಠೇವಣಿಗಳು, ಸಾಲಗಳು ಮತ್ತು ಇತರ ವಿಧಾನಗಳಿಂದ ಸಂಗ್ರಹಿಸಲಾಗಿರ್ತಕ್ಕಂಥ ನಿಧಿಗಳು. ಇವಿಷ್ಟೇನಂತಂದ್ರೆ ಆ ಸಹಕಾರ ಬ್ಯಾಂಕಿನ ಚರ ಬಂಡವಾಳ ಅಥವಾ ವರ್ಕಿಂಗ್ ಕ್ಯಾಪಿಟಲ್. ನಿವ್ವಳ ಕಾರ್ಯ ಬಂಡವಾಳ ಅಂತ ಇನ್ನೊಂದು ಬರ್ತದ್ರಿ, ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ.
ನಿವ್ವಳ ಕಾರ್ಯ ಬಂಡವಾಳವೆಂದರೇನು ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಅವಾಗ ನೀವು ಪ್ರಸ್ತುತ ಆಸ್ತಿಗಳಲ್ಲಿ ಪ್ರಸ್ತುತ ಹೊಣೆಗಾರಿಕೆಗಳು ಕಳೆದ್ರಿ ಅಂತ ತಿಳ್ಕೊಂಡ್ರೆ ಉಳಿಯೋದೆ ನಿವ್ವಳ ಕಾರ್ಯ ಬಂಡವಾಳ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನ್ರಿ? ನೆಟ್ ಕರೆಂಟ್ ಅಸೆಟ್ಸ್ ಒಳಗೆ ನೆಟ್ ಕರೆಂಟ್ ಲೈಬಿಲಿಟೀಸ್ ಲೆಸ್ ಮಾಡ್ಬೇಕು. ಅದಕ್ಕೆ ಏನು ಒಂದು ಅಮೌಂಟ್ ಬರ್ತಲ್ಲ ಅದೇ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಕರೆಂಟ್ ಅಸೆಟ್ಸ್ ಅಂತ ಹೇಳಿದೆ ನಾ, ಕರೆಂಟ್ ಅಸೆಟ್ಸ್ ಒಳಗೆ ಕರೆಂಟ್ ಲೈಬಿಲಿಟೀಸ್ ಮೈನಸ್ ಮಾಡ್ಬೇಕಂತ. ಕರೆಂಟ್ ಅಸೆಟ್ಸ್ ಅಂದ್ರೆ ಏನ್ರಿ? ಪ್ರಸ್ತುತ ಸ್ವತ್ತುಗಳು 1 ವರ್ಷದೊಳಗೆ ತ್ವರಿತವಾಗಿ ನಗದು ಆಗಿ ಪರಿವರ್ತಿಸಬಹುದಾದ ಸ್ವತ್ತುಗಳು. ಕರೆಂಟ್ ಅಸೆಟ್ಸ್ ಅಂದ್ರೆ ಯಾವುದೇ ಒಂದು ಬ್ಯಾಂಕಿನಲ್ಲಿ 1 ವರ್ಷದೊಳಗೆ ಅದು ಕ್ಯಾಶ್ ಆಗಿ ಕನ್ವರ್ಟ್ ಆಗ್ತಕ್ಕಂಥ ಅಸೆಟ್ಗಳಿಗೆ ನಾವು ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಇವುಗಳನ್ನು ದ್ರವ ಆಸ್ತಿ ಅಂತಲೂ ಕೂಡ ಕರೀತಾರೆ. ಲಿಕ್ವಿಡಿಟಿ ಅಸೆಟ್ಸ್ ಅಂತಲೂ ಕೂಡ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಲಿಕ್ವಿಡ್ ಅಸೆಟ್ಸ್. ಲಿಕ್ವಿಡ್ ಅಸೆಟ್ಸ್ ಅಂದ್ರೆ ಒಂದ, ಕರೆಂಟ್ ಅಸೆಟ್ಸ್ ಅಂದ್ರೆ ಒಂದ. ಪ್ರಸ್ತುತ ಸ್ವತ್ತುಗಳಂದ್ರು ಒಂದ, ದ್ರವ ಆಸ್ತಿ ಅಂದ್ರೆ ಒಂದ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ನೆನ್ಪಿಡ್ಬೇಕು. ಪ್ರಸ್ತುತ ಸ್ವತ್ತುಗಳಿಗೆ ಉದಾಹರಣೆ, ಕರೆಂಟ್ ಅಸೆಟ್ಸ್ಗೆ ಉದಾಹರಣೆ ಅದು ನೋಡೋದಾದ್ರೆ ನಗದು ಮತ್ತು ತಸ್ತಮಾನ. ಈಗ ಏನು ಬ್ಯಾಂಕಿನಾಗೆ ಕ್ಯಾಶ್ ಇರ್ತಾವಲ್ರಿ, ಅದಕ್ಕೆ ನಾವು ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಬ್ಯಾಂಕ್ ಒಳಗೆ ಡಿಪಾಸಿಟ್ ತೊಗೊಂಡ ಮೇಲೆ ಕ್ಯಾಶ್ ಬರ್ತೈತಿಲ್ರಿ, ಅವ್ರ ಕಡೆ ಕ್ಯಾಶ್ ಏನು ಇರ್ತೈತಲ್ರಿ, ಹಣ ಏನು ಅರಿತಿರ್ತಲ್ರಿ, ಆ ಹಣಕ್ಕೆ ನಾವು ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಆಮೇಲೆ ಮಾರುಕಟ್ಟೆ ಭದ್ರತೆಗಳು, ಮಾರ್ಕೆಟ್ ಸೆಕ್ಯೂರಿಟೀಸ್ ಅಂದ್ರೆ ಬೇರೆ ಮಾರ್ಕೆಟ್ ಸೆಕ್ಯೂರಿಟೀಸ್ ಮೇಲೆ ಅದು ಹಣ ಹಾಕಿರ್ತದೆ, ಅದು 1 ವರ್ಷದಾಗ ಅದು ಹಣ ವಾಪಸ್ ಬರ್ತಿರ್ತದೆ. ಆ ಮಾರ್ಕೆಟ್ ಸೆಕ್ಯೂರಿಟೀಸ್ಗೂ ಕೂಡ ನಾವು ಕರೆಂಟ್ ಅಸೆಟ್ಸ್ ಅಂತೀವಿ. ಆಮೇಲೆ ಸ್ವೀಕರಿಸಬಹುದಾದ ಖಾತೆಗಳು, ಅಕೌಂಟ್ ರಿಸೀವಬಲ್ಸ್ ಅಂತೀವಿ. ಅಂದ್ರೆ 1 ವರ್ಷದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ದುಡ್ಡು ಬ್ಯಾಂಕಿಗೆ ಬರೋದಿತ್ತು ಅಂತ ತಿಳ್ಕೊಳ್ರಿ, ಆ 1 ವರ್ಷದೊಳಗೆ ಆ ಬ್ಯಾಂಕಿಗೆ ಏನಾದರೂ ದುಡ್ಡು ಬರೋದಿತ್ತು ಅಂತ ತಿಳ್ಕೊಳ್ರಿ, ಆ ಅಕೌಂಟ್ ರಿಸೀವಬಲ್ ಕೂಡ ಕರೆಂಟ್ ಅಸೆಟ್ಸ್. ನೆಕ್ಸ್ಟ್ ಕರೆಂಟ್ ಲೈಬಿಲಿಟೀಸ್ ಅಥವಾ ಪ್ರಸ್ತುತ ಹೊಣೆಗಾರಿಕೆಗಳು ಅಂತಂದ್ರೆ ಸಹಕಾರಿ ಬ್ಯಾಂಕ್ಗಳು ಸಾಮಾನ್ಯ ಆಪರೇಟಿಂಗ್ ಸೈಕಲ್ನಲ್ಲಿ ಅಂದ್ರೆ 12 ತಿಂಗಳಿನಲ್ಲಿ ಪಾವತಿಸಬೇಕಾಗಿರ್ತಕ್ಕಂಥ ಸಾಲಗಳು, ಅದಕ್ಕೆ ನಾವು ಕರೆಂಟ್ ಲೈಬಿಲಿಟೀಸ್ ಅಥವಾ ಪ್ರಸ್ತುತ ಹೊಣೆಗಾರಿಕೆಗಳು ಅಂತ ಕರಿತೀವಿ ನಾವು. ಈಗ ಯಾವುದೇ ಒಂದು ಬ್ಯಾಂಕ್ ಅದ 12 ತಿಂಗಳಲ್ಲಿ ಯಾವುದೇ ಒಂದು ಸಾಲವನ್ನು ಮರುಪಾವತಿ ಮಾಡೋದಿತ್ತು ಅಂತ ತಿಳ್ಕೊಡ್ರಿ, ಆ ಮರುಪಾವತಿ ಮಾಡತಕ್ಕಂಥ ಎಲ್ಲ ಹೊಣೆಗಾರಿಕೆಗಳಿಗೆ ನಾವು ಪ್ರಸ್ತುತ ಹೊಣೆಗಾರಿಕೆ ಅಂತ ಕರಿತೀವಿ. ಈಗ ಉದಾಹರಣೆಗಾಗಿ ನೋಡೋದಾದ್ರೆ ಇದ್ರದ್ದು ಯಾವನೇ ಒಬ್ಬ ವ್ಯಕ್ತಿ ಡಿಪಾಸಿಟ್ ಇಟ್ಟು ಅಂತ ತಿಳ್ಕೊಡ್ರಿ, ಈ ಡಿಪಾಸಿಟ್ 12 ತಿಂಗಳೊಳಗೆ ATMದಾಗ ಯಾವಾಗ ಬೇಕಾದಾಗ ತಗೊಳ್ತಾರ. ಡಿಪಾಸಿಟ್ ಏನಿಟ್ಟಿರ್ತಾರ ಅವೆಲ್ಲ ಕರೆಂಟ್ ಲೈಬಿಲಿಟೀಸ್ ಇದ್ದಂಗೆ. ಈ ಪ್ರಸ್ತುತ ಸ್ವತ್ತುಗಳಲ್ಲಿ ಏನು ಹೇಳಿನಲ್ಲ ಪ್ರಸ್ತುತ ಹೊಣೆಗಾರಿಕೆಗಳು ಕಳೆದ್ರೆ ಅವಾಗ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬರ್ತದೆ ಸ್ನೇಹಿತರೆ. ಇದಿಷ್ಟು ನೆನಪಿರಲಿ. ಇನ್ ಕೇಸ್ ನಿಮಗೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಪ್ರಶ್ನೆ ಬಂತು ಅಂತ ತಿಳ್ಕೊಡ್ರಿ, ಜಸ್ಟ್ ನೀವು ಒಂದು ನೆನಪಿಡ್ರಿ ಸಾಕು. ಪ್ರಸ್ತುತ ಆಸ್ತಿಗಳದಾಗ ಪ್ರಸ್ತುತ ಹೊಣೆಗಾರಿಕೆಗಳು ಕಳೆದ್ರೆ ಬರೋದೇ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಈ ಒಂದು ಫಾರ್ಮುಲಾ ನೆನಪಿಟ್ರೆ ಸಾಕು ಸ್ನೇಹಿತರೆ. ನೆಕ್ಸ್ಟ್ 84ನೇ ಪ್ರಶ್ನೆ, ರೈಫೀಜನ್ ಅನ್ನ ಶೋಧಿಸಿ ಇದನ್ನು ಸಲಹೆ ಮಾಡಿದರು. ಅಂದ್ರೆ ಈ ರೈಫೀಜನ್ ಮಾದರಿಯ ಸಹಕಾರ ಸಂಘಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡಬೇಕಂತ ಸಲಹೆಯನ್ನ ನೀಡಿದವರು ಯಾರು ಅಥವಾ ಸಲಹೆಯನ್ನ ಮಾಡಿದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇಲ್ಲಿ 4 ವ್ಯಕ್ತಿಗಳ ಹೆಸರು ಕೊಟ್ಟರು. ಇದರಲ್ಲಿ ರೈಫೀಜನ್ ಸಹಕಾರ ಸಂಘಗಳ ಸಂಬಂಧಪಟ್ಟಂಗ ಶಿಫಾರಸನ್ನು ಮಾಡಿರ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ಫೆಡ್ರಿಕ್ ನಿಕೋಲ್ಸನ್. ಒಂದು ಸ್ವಲ್ಪ ಭಾರತದ ಸಹಕಾರ ಚಳುವಳಿ ಏನಾದರೂ ನೆನಪಿಸ್ಕೊಂಡ್ರಿ ಅಂತಂದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದು. ಆದರೂ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ನೋಡೋಣ ಸ್ನೇಹಿತರೆ ಸ್ಪೀಡಾಗಿ. 1862ರಲ್ಲಿ ಮದ್ರಾಸ್ ಪ್ರಾಂತೀಯ ಸರ್ಕಾರ ತನ್ನ ಪ್ರಾಂತ್ಯದಲ್ಲಿ ಭೂ ಮತ್ತು ವ್ಯವಸಾಯ ಬ್ಯಾಂಕ್ಗಳನ್ನು ಸ್ಥಾಪಿಸುವ ಕುರಿತು ಅಧ್ಯಯನ ಮಾಡುವುದಕ್ಕಾಗಿ ಸರ್ ಫೆಡ್ರಿಕ್ ನಿಕೋಲ್ಸನ್ ಅವರನ್ನು ಯುರೋಪ್ಗೆ ಕಳಿಸಿತು. ಇವರು 1895ರಲ್ಲಿ ವರದಿಯನ್ನು ನೀಡಿದರು. ವರದಿಯನ್ನು ನೀಡಿ ಜರ್ಮನಿಯ ರೈಫೀಜನ್ ಮಾದರಿಯ ಪತ್ತಿನ ಸಹಕಾರ ಸಂಘಗಳನ್ನು ಅಥವಾ ಗ್ರಾಮ ಸಂಘಗಳನ್ನು ಭಾರತದಲ್ಲಿ ಸ್ಥಾಪಿಸಬೇಕು ಅಂತ ಶಿಫಾರಸನ್ನ ಮಾಡಿದ್ರು ಸ್ನೇಹಿತರೆ. ಏನಿದೆ ಶಿಫಾರಸು ಮಾಡಿರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಯನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದು. ನೋಡ್ರಿ, ಇಲ್ಲಿ ಎಲ್ಲೂ ಹೇಳಿಲ್ಲ ರೈಫೀಜನ್ ಅನ್ನು ಶೋಧಿಸಿ ಅಂತ ಎಲ್ಲರ ಕೊಟ್ಟರನ್ರಿ. ನೀವು ಕೋರಿಲೇಟ್ ಮಾಡ್ಬೇಕು. ಏನು ಓದ್ಕೊಂಡಿರ್ತೀರಿ ಅಲ್ಲೇನು ಪ್ರಶ್ನೆ ಕೇಳಿರ್ತಾರ ಆ ಓದ್ಕೊಂಡಿದ್ದ ಕಾನ್ಸೆಪ್ಟ್ಗೆ ಆ ಪ್ರಶ್ನೆಗೆ ಕೋರಿಲೇಟ್ ಮಾಡಿದ್ರೆ ಪ್ರಶ್ನೆಗೆ ನೀವು ಆನ್ಸರ್ ಬರಿಬೋದು. ಡೈರೆಕ್ಟ್ ಆ ಪ್ರಶ್ನೆ ಇದ್ದಂಗೆ ಇಲ್ಲಿ ಕಾನ್ಸೆಪ್ಟ್ ಒಳಗೆ ಇರುವುದಿಲ್ರಿ. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ಪ್ರಶ್ನೆಗೆ ಇದೇ ಉತ್ತರ ಅಂತ ನಿಮಗೆ ಗೊತ್ತಾಗ್ತದೆ. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಲಾರ್ದೆ ಬರೀ ರಟ್ ಹೊಡೆದ್ರಿ ಅಂದ್ರೆ ಗೊತ್ತಾಗಂಗಿಲ್ಲ. ರಟ್ ಹೊಡೆದ್ರೆ ಏನಾಗ್ತದ್ರಿ, ಇಲ್ಲಿ ಸಹಕಾರ ಸಂಘಗಳನ್ನು ಭಾರತದೊಳಗೆ ಸ್ಥಾಪನೆ ಮಾಡ್ಬೇಕಂತ ಶಿಫಾರಸನ್ನು
ಮಾಡಿರ್ತಕ್ಕಂಥದ್ದು. ಇಲ್ಲೆಲ್ಲಿಂದ ಬಂತು ರೈಪಿಜನ್ ಅಂತ ಇಲ್ಲೆಲ್ಲ ಶಬ್ದ ಅಂತೇಳಿ ನಿಮಗೆ ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಜರ್ಮನಿ ಒಳಗೆ ಗ್ರಾಮ ಸಂಘಗಳ ಸ್ಥಾಪನೆ ಮಾಡಿದವರು ಯಾರ್ರಿ? ರೈಪಿಜನ್ ಅವರು ಸ್ಥಾಪನೆ ಮಾಡಿದರು. ಈ ರೀತಿ ನೀವು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಾನು ಡೇ 1 ಕ್ಲಾಸಿಂದ ಅದೇ ಹೇಳ್ತಾ ಬರ್ತಾ ಇದ್ದೀನಿ. ನಾಳೆ ನೀವು ಅನ್ಬೋದು, ಏನ್ರಿ ಸರ್ ನಿಮ್ದು ನೋಟ್ಸ್ ನಾವು ರೆಫರ್ ಮಾಡಿವಿ, ಎಕ್ಸಾಮ್ದಾಗ ಯಾವುದು ಪ್ರಶ್ನೆನೇ ಬಂದಿಲ್ಲ. ಹಂಗಿರಂಗಿಲ್ಲ ರೀ. ನೀವು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಂಗಿಲ್ಲ ರೀ. ಯಾವುದು ಸಹಕಾರ ಸಣ್ಣ ವಿಷಯಗಳು ಕೂಡ ನಾನು ನೋಟ್ಸ್ ಒಳಗೆ ಮೆನ್ಷನ್ ಮಾಡಿರ್ತೀನಿ. ಎಲ್ಲರೇ ಒಂದೆರಡು ಪಾಯಿಂಟ್ಸ್ ಮಿಸ್ ಆಗಿರ್ಬೋದು, ಬಟ್ ಇದರೊಳಗೆ ಏನು ಸಹಕಾರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆನೇ ಬಂದೇ ಇಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕಾಗಿ ನೋಟ್ಸ್ ಈ ವಿಡಿಯೋದೊಳಗೆ ವಿಡಿಯೋ ಯಾರು ನೋಡ್ತಿರ್ತೀರಿ ನೋಟ್ಸ್ ಮಾಡ್ಕೊಳ್ರಿ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಎಕ್ಸಾಮ್ ಸಮಯದಾಗ 1-2 ಟೈಮ್ ನೀವೇನಾದರೂ ರಿವಿಷನ್ ಹೊಡೆದು ಎಕ್ಸಾಮ್ಗೆ ಹೋಗಿರಿ ಅಂತ ತಿಳ್ಕೊಳ್ರಿ, ಪ್ರಶ್ನೆ ಹೆಂಗಾರ ಕೇಳ್ರಿ. 50 ಪ್ರಶ್ನೆ ಸಹಕಾರ ವಿಷಯಕ್ಕೆ ಸಂಬಂಧಪಟ್ಟಂಗೆ 50 ಪ್ರಶ್ನೆ ಇರ್ತಾವ್ರಿ. 47-48 ಏನಾದರೂ ಟಚ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ. 47-48 ಕರೆಕ್ಟ್ ಆನ್ಸರ್ ಹಾಕ್ಬಿಟ್ರಿ ಅಂತಂದ್ರೆ ಒಳ್ಳೆ ಮಾರ್ಕ್ಸ್ ನೀವು ಪಡ್ಕೊಳ್ಬೋದು. ಇನ್ ಕೇಸ್ ಆಗಲೇ ನಾನು ಫಸ್ಟಿಂದನೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೋಟ್ಸ್ ಯಾರಿಗೆ ರೆಡಿ ಮಾಡೋಕ್ಕೆ ಆಗ್ತಿರಂಗಿಲ್ಲೋ ದಯಮಾಡಿ ಅಂಥವ್ರು ನೋಟ್ಸನ್ನು ಖರೀದಿ ಮಾಡ್ಬೋದು ರೀ. ಬರೀ 199 ರೂಪೀಸ್ ಐತಿ. 199 ರೂಪೀಸ್ದಾಗ ಸಹಕಾರ ವಿಷಯ, ಆಮೇಲೆ ಕ್ವಶನ್ ಬ್ಯಾಂಕ್, ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್, KMFಗೆ ಸಂಬಂಧಪಟ್ಟಂಗೆ, ಆಮೇಲೆ ಆ ಡೈರಿಗೆ ಸಂಬಂಧಪಟ್ಟಂಗೆ ಎಲ್ಲವನ್ನ ಆ ನೋಟ್ಸ್ ಒಳಗೆ ಒಳಗೊಂಡಿರ್ತದೆ. ಯಾರಿಗೆ ನೋಟ್ಸ್ ಬೇಕು ಫೋನ್ಪೇ ಥ್ರೂ ಪೇಮೆಂಟ್ ಮಾಡಿ ವಾಟ್ಸಪ್ಪಿಗೆ ಸ್ಕ್ರೀನ್ಶಾಟ್ ಹಾಕ್ರಿ ಸ್ನೇಹಿತರೆ, ಇಮಿಡಿಯೇಟ್ಲಿ ನೋಟ್ಸನ್ನು ಕಳಿಸ್ತೀನಿ. ಓಕೆ, 85ನೇ ಪ್ರಶ್ನೆ. ಸಹಕಾರಿ ಸಂಘದ ಉಪನಿಯಮಗಳಿಗೆ ಅಂತಿಮವಾಗಿ ಒಪ್ಪಿಗೆ ನೀಡುವವರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಂತೂ ಹಿಂದಿನ ವಿಡಿಯೋದೊಳಗೆ ಕವರ್ ಮಾಡಿದ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಸಹಕಾರಿ ಸಂಘಗಳ ನೋಂದಣಾಧಿಕಾರಿ. ಇವರು ಸಹಕಾರಿ ಸಂಘದ ಉಪನಿಯಮಗಳನ್ನು ಅಂತಿಮವಾಗಿ ಒಪ್ಪಿಗೆ ನೀಡ್ತಾರೆ ಅಥವಾ ಆ ನೋಂದಣಿಯನ್ನು ಮಾಡ್ತಾರೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದಿನ ವಿಡಿಯೋದೊಳಗೆ ಪ್ರಕರಣ 12 ನಿಯಮ 6 ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಯಾರು ಹಿಂದಿನ 2 ವಿಡಿಯೋಗಳು ನೋಡಿಲ್ಲ ಆ ವಿಡಿಯೋಗಳು ನೋಡ್ರಿ. 86ನೇ ಪ್ರಶ್ನೆ. ಭಾರತದಲ್ಲಿ ಇರುವ NCCTಯ ತರಬೇತಿ ಕೇಂದ್ರಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, 20 ಸ್ನೇಹಿತರೆ. ಭಾರತದಲ್ಲಿ NCCTಯ ತರಬೇತಿ ಕೇಂದ್ರಗಳ ಸಂಖ್ಯೆ 20. ಕೆಲವೊಂದು ಬುಕ್ಗಳಲ್ಲಿ 19 ಅಂತ ಕೊಟ್ಟರೆ ಸ್ನೇಹಿತರೆ, ಬಟ್ ಇದು ತಪ್ಪು. 20 ತರಬೇತಿ ಕೇಂದ್ರಗಳ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಈ NCCTಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಯಾಕಂದರೆ ಹಿಂದಿನ ವಿಡಿಯೋಗಳಾದಾಗ ಈ NCCTಯ ಬಗ್ಗೆ ಕವರ್ ಮಾಡಿಲ್ಲ. ಅದಕ್ಕಾಗಿ ಈ ವಿಡಿಯೋದೊಳಗೆ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡೋಣ್ರಿ. NCCT ಇದ್ರದ್ದು ಫುಲ್ ಫಾರ್ಮ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್. ಕನ್ನಡದೊಳಗೆ ರಾಷ್ಟ್ರೀಯ ಸಹಕಾರಿ ತರಬೇತಿ ಮಂಡಳಿ ಅಂತ ಕರೆಯಲಾಗ್ತದೆ. 1953ರಲ್ಲಿ ಭಾರತ ಸರ್ಕಾರ ಆಮೇಲೆ RBI ಸೇರಿಗೆಸಿಂದ ಜಂಟಿಯಾಗಿ ಸಹಕಾರ ತರಬೇತಿ ಯೋಜನೆಗಳನ್ನು ರೂಪಿಸುವುದಕ್ಕಾಗಿ ಸಹಕಾರಿ ತರಬೇತಿ ಸಮಿತಿ ಅಲ್ರಿ ಇದು ಮಂಡಳಿ, ಸಹಕಾರಿ ತರಬೇತಿ ಮಂಡಳಿ ಅಂತ ಆಗಬೇಕಿದೆ. ಸಹಕಾರಿ ತರಬೇತಿ ಮಂಡಳಿ ಕೌನ್ಸಿಲ್ ಫಾರ್ ಇದು ಕಮಿಟಿ ಆಗೈತ್ರಿ, ಕಮಿಟಿ ಅಲ್ರಿ, ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ ಅನ್ನ ರಚನೆ ಮಾಡಬೇಕಂತ ನಿರ್ಣಯವನ್ನು ತೆಗೆದುಕೊಂಡು ಸ್ನೇಹಿತರೆ. ಭಾರತ ಸರ್ಕಾರ ಆಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕ್ ಎರಡೂ ಸೇರಿ ಸಹಕಾರಿ ತರಬೇತಿಯ ಯೋಜನೆಗಳನ್ನು ರೂಪಿಸುವುದಕ್ಕಾಗಿ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ ಅಂದರೆ CCTಯನ್ನ ಒಂದು ಮಂಡಳಿಯನ್ನು ಸ್ಥಾಪನೆ ಮಾಡಬೇಕಂತ ಆ ಪ್ಲ್ಯಾನನ್ನು ಹಾಕ್ಕೊಂಡು ಸ್ನೇಹಿತರೆ. ಈ ಕೌನ್ಸಿಲ್ ದೇಶದಲ್ಲಿರುವ ಸಹಕಾರಿ ತರಬೇತಿ ಸಂಸ್ಥೆಗಳಿಗೆ, ಕಾಲೇಜುಗಳಿಗೆ ಮತ್ತು ಕೇಂದ್ರಗಳಿಗೆ ತಾಂತ್ರಿಕ ನೆರವನ್ನು ಒದಗಿಸ್ತಿತ್ತು. ಆಮೇಲೆ ಕಾರ್ಯಕ್ರಮಗಳ ಮೌಲ್ಯಮಾಪನ ಮಾಡುವುದು ಅಲ್ಲದೆ ಸಹಕಾರಿ ತರಬೇತಿ ಮತ್ತು ಸಂಶೋಧನೆ ಅಭಿವೃದ್ಧಿಗಾಗಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಸರ್ಕಾರಕ್ಕೆ ಸಲಹೆಯನ್ನು ನೀಡುವುದಾಗಿತ್ತು. ಇದಿಷ್ಟು ಈ ಎಲ್ಲ ಕಾರ್ಯವನ್ನು ಈ ಸಹಕಾರಿ ಮಂಡಳಿ CCT ನೋಡಿಕೊಂಡು ಹೋಗುವುದಾಗಿತ್ತು. 1962ರಲ್ಲಿ ಭಾರತ ಸರ್ಕಾರ ಸಹಕಾರಿ ತರಬೇತಿ ಮಂಡಳಿ ಏನಿತ್ತಲ್ಲ ಸ್ನೇಹಿತರೆ, ಆ ಮಂಡಳಿಯ ಸಂವಿಧಾನವನ್ನು ಅನುಮೋದಿಸಿತು. ಅಂದ್ರೆ 1962ರಲ್ಲಿ ಈ CCT ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ ಅನ್ನು ಸ್ಥಾಪನೆ ಮಾಡಲಾಯಿತು. ಮೋಸ್ಟ್ ಇಂಪಾರ್ಟೆಂಟ್ ಅಂಡರ್ಲೈನ್ ಮಾಡ್ಕೊಳ್ರಿ ಸ್ನೇಹಿತರೆ, ನೋಟ್ಸ್ ಬರ್ಕೊಳ್ರಿ. CCTಯನ್ನ 1962ರಲ್ಲಿ ಸ್ಥಾಪನೆ ಮಾಡಲಾಯಿತು. ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಯಾವ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಈ CCTಯನ್ನ
ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿದ್ರು ಕೇಳಬಹುದು. ಓಕೆ ರೀ. 1960 ಎಸ್ ಡಿ ಮಿಶ್ರಾ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ NCUIನ ಅಡಿಯಲ್ಲಿ ಈ CCT ಅಥವಾ ಸಹಕಾರಿ ತರಬೇತಿ ಮಂಡಳಿಯನ್ನು ಸ್ಥಾಪನೆ ಮಾಡಲಾಯಿತು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ನೆನಪಿಡಬೇಕು. CCTಯನ್ನು ಅಥವಾ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ ಅನ್ನು 1962ರಲ್ಲಿ NCUIನ ಅಡಿಯಲ್ಲಿ SD ಮಿಶ್ರಾನವರ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ಸ್ಥಾಪನೆ ಮಾಡಲಾಗಿತ್ತು. ಇದಿಷ್ಟು ನಿಮ್ಗೆ ನೆನಪಿರಬೇಕು. ಜೂನ್ 1973ರಲ್ಲಿ ಭಾರತ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡ್ತದೆ. ಆ ಸಮಿತಿಯ ಹೆಸರು ಸ್ವಾಮಿನಾಥನ್ ಸಮಿತಿ, MS ಸ್ವಾಮಿನಾಥನ್ ಸಮಿತಿ. ಅಂದ್ರೆ ಈ ಸ್ವಾಮಿನಾಥನ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡ್ತಾ ಇರೋದ್ರಿಂದ ಆ ಸಮಿತಿಯ ಹೆಸರೇ ಸ್ವಾಮಿನಾಥನ್ ಸಮಿತಿ ಅಂತ ಹೆಸರನ್ನು ಕೊಡಲಾಯ್ತು ಸ್ನೇಹಿತರೆ. ಈ ಸ್ವಾಮಿನಾಥನ್ ರವರು ಕೃಷಿ ವಿಜ್ಞಾನಿಯಾಗಿದ್ದರು. ಈ ಸ್ವಾಮಿನಾಥನ್ ಅವರ ಅಧ್ಯಕ್ಷತೆಯಲ್ಲಿ ಭಾರತ ಸರ್ಕಾರ ಜೂನ್ 1973ರಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತು. ಈ ಸಮಿತಿ ಯಾವ ಉದ್ದೇಶಕ್ಕಾಗಿ ರಚನೆ ಮಾಡಲಾಗಿತ್ತು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸಹಕಾರ ಶಿಕ್ಷಣ, ಸಹಕಾರಿ ತರಬೇತಿ, ಸಹಕಾರಿ ಸಂಶೋಧನೆಗೆ ಸಂಬಂಧಪಟ್ಟಂತೆ ಸಲಹೆಗಳನ್ನು ನೀಡುವುದಕ್ಕಾಗಿ ಈ ಸಮಿತಿಯನ್ನು ರಚನೆ ಮಾಡಲಾಯಿತು. ಈ ಸಮಿತಿ ಭಾರತ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಕ್ಕೆ ಶಿಫಾರಸುಗಳನ್ನು ಒಳಗೊಂಡಂಥ ಒಂದು ವರದಿಯನ್ನು ಸಬ್ಮಿಟ್ ಮಾಡ್ತದೆ, ವರದಿಯನ್ನು ಸಲ್ಲಿಸ್ತದೆ. ಆ ವರದಿಗಳನ್ನು ಅಥವಾ ಆ ಸಮಿತಿಯ ಶಿಫಾರಸುಗಳನ್ನು ಅಬಿದಿನ್ ಸಮಿತಿ ಅನ್ನೋದು ಇನ್ನೊಂದು ಸಮಿತಿ, ಈ ಅಬಿದಿನ್ ಸಮಿತಿ ಪರಿಶೀಲನೆ ಮಾಡ್ತದೆ. ಯಾವುದ್ರೆ ಈ ಸ್ವಾಮಿನಾಥನ್ ಸಮಿತಿಯ ಶಿಫಾರಸುಗಳನ್ನು ಅಬಿದಿನ್ ಸಮಿತಿ ಪರಿಶೀಲನೆ ಮಾಡ್ತದೆ. ಪರಿಶೀಲನೆ ಮಾಡಿ ಈ ಸ್ವಾಮಿನಾಥನ್ ಸಮಿತಿಯ ಶಿಫಾರಸುಗಳ ಪರಿಣಾಮವಾಗಿ ಕೆಲವು ಬದಲಾವಣೆಗಳನ್ನು ಮಾಡಲಾಗ್ತದೆ. ಏನೇನು ಬದಲಾವಣೆ ಮಾಡಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ, ಸಹಕಾರಿ ತರಬೇತಿ ಮಂಡಳಿ ಅಂತ ಏನಿತ್ತಲ್ರಿ, CCT ಅಂತ ಏನಿತ್ತಲ್ಲ, ಈ ಸಹಕಾರಿ ತರಬೇತಿ ಮಂಡಳಿ ಇರ್ತಕ್ಕಂಥ ಒಂದು ಹೆಸರನ್ನು ಸಹಕಾರಿ ತರಬೇತಿಗಾಗಿ ರಾಷ್ಟ್ರೀಯ ಮಂಡಳಿ ಅಂತ ಮರುನಾಮಕರಣ ಮಾಡಲಾಯಿತು. CCT ಅಂತ ಇರ್ತಕ್ಕಂಥ ಹೆಸರನ್ನು NCCT ಅಂತ ಮರುನಾಮಕರಣ ಮಾಡಲಾಯಿತು. ಸ್ವಾಮಿನಾಥನ್ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ CCT ಅಂತ ಇರ್ತಕ್ಕಂಥ ಹೆಸರನ್ನು NCCT ಆಗಿ ಮರುನಾಮಕರಣ ಮಾಡಲಾಗಿತ್ತು. ಅಂದರೆ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ ಇರ್ತಕ್ಕಂಥ ಹೆಸರನ್ನು ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ ಅಂತ ಹೆಸರನ್ನು ಮರುನಾಮಕರಣ ಮಾಡಲಾಯಿತು. ನೆಕ್ಸ್ಟ್ ಎರಡನೇದು, ಇದು ಒಂದನೇ ಚೇಂಜಸ್. ಸ್ವಾಮಿನಾಥನ್ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ಬದಲಾವಣೆ ಏನು ಮಾಡಲಾಗಿತ್ತಲ್ಲ, ಆ ಬದಲಾವಣೆಗಳಲ್ಲಿ ಇದು ಒಂದನೇ ಬದಲಾವಣೆ. ಎರಡನೇ ಬದಲಾವಣೆ, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಸಹಕಾರಿ ಫೆಡರೇಷನ್ಗಳು, ಭಾರತ ಸರ್ಕಾರ, RBI, NCDC, ಸಹಕಾರ ಒಕ್ಕೂಟಗಳ ರಿಜಿಸ್ಟ್ರಾರ್, ಆಮೇಲೆ ಸಹಕಾರ ಸಂಘಗಳ ರಿಜಿಸ್ಟ್ರಾರ್ಗಳ ಪ್ರಾತಿನಿಧ್ಯಗಳೊಂದಿಗೆ NCCTಯನ್ನು ಪುನರ್ರಚನೆ ಮಾಡಲಾಯಿತು ಸ್ನೇಹಿತರೆ. ಈ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ಇವೆರಡು ಬದಲಾವಣೆಗಳನ್ನು ಮಾಡಲಾಯಿತು ಸ್ನೇಹಿತರೆ. NCCTಯ ಪ್ರಸ್ತುತ ರಚನೆಯನ್ನು 1976ರಲ್ಲಿ ಭಾರತ ಸರ್ಕಾರ ಕೃಷಿ ಸಚಿವಾಲಯದ ಸಹಯೋಗದೊಂದಿಗೆ NCUIಯ ಉಪನಿಯಮ 16A ಅಡಿಯಲ್ಲಿ ಸ್ಥಾಪಿಸಲಾಯಿತು. ಮೊದಲು CCT ಅಂತ ಸ್ಥಾಪನೆ ಮಾಡಿತ್ತಲ್ರಿ, CCT ಅಂತ ಸ್ಥಾಪನೆ ಮಾಡಿದ್ದು NCCT ಅಂತ ಈ ಮರುನಾಮಕರಣ ಮಾಡುವಂಥ ಸಂದರ್ಭದಲ್ಲಿ ಈ NCCT ಅಂತ ಗೆಸಿಂದೇಳಿ 1976ರಲ್ಲಿ ಭಾರತ ಸರ್ಕಾರ ಕೃಷಿ ಸಚಿವಾಲಯದ ಸಹಯೋಗದೊಂದಿಗೆ NCUIನ ಉಪನಿಯಮ 16A ಅಡಿಯಲ್ಲಿ ಸ್ಥಾಪನೆ ಮಾಡಲಾಯಿತು. NCUIನ ಬೈಲಾ 16A ಅಡಿಯಲ್ಲಿ ಈ NCCTಯನ್ನು ಸ್ಥಾಪನೆ ಮಾಡಲಾಯಿತು. ಇದು ಸಹಕಾರಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ರಾಷ್ಟ್ರೀಯ ಮಟ್ಟದ ಸಂಸ್ಥೆ ಸ್ನೇಹಿತರೆ. ಈ NCCT ರಾಷ್ಟ್ರೀಯ ಮಟ್ಟದ ಸಂಸ್ಥೆ. ಈಗ NCCTಯು ಸಂಘಗಳ ನೋಂದಣಿ ಕಾಯ್ದೆ 1860ರ ಅಡಿಯಲ್ಲಿ ಒಂದು ನೋಂದಾಯಿತ ಸೊಸೈಟಿಯಾಗಿದ್ದು, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಕೃಷಿ ಇಲಾಖೆ, ಸಹಕಾರ ಮತ್ತು ರೈತರ ಕಲ್ಯಾಣ ಇಲಾಖೆಯಿಂದ ಉತ್ತೇಜಿಸಲ್ಪಟ್ಟಿರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಈ NCCT ಸಂಘಗಳ ನೋಂದಣಿ ಕಾಯ್ದೆ 1860ರ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡು ಈಗ ಒಂದು ನೋಂದಾಯಿತ ಸೊಸೈಟಿ ಆಗಿರ್ತಕ್ಕಂಥದ್ದು.
ಇದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಕೃಷಿ ಇಲಾಖೆ, ಸಹಕಾರ ಮತ್ತು ರೈತರ ಕಲ್ಯಾಣ ಇಲಾಖೆಯಿಂದ ಉತ್ತೇಜಿಸಲ್ಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ NCCTಯ ಉದ್ದೇಶಗಳು. ಈ ಮಂಡಳಿಯ ಉದ್ದೇಶಗಳೇನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. NCCTಯ ತರಬೇತಿ ಜಾಲದ ಬಗ್ಗೆ ನೋಡೋಣ ಸ್ನೇಹಿತರೆ. NCCT ರಾಷ್ಟ್ರೀಯ ಮಟ್ಟದಲ್ಲಿ ವಾಮನಿಕಾಮ್ ಅಂತ ಒಂದು ತರಬೇತಿ ಸಂಸ್ಥೆಯನ್ನು ಹೊಂದಿರತಕ್ಕಂಥದ್ದು. ವಾಮನಿಕಾಮ್ ಅಂತಂದ್ರೆ ವೈಕುಂಠ ಮೆಹ್ತಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಇದು ಪುಣೆಯಲ್ಲಿ ಅದ. ಈ ಒಂದು ತರಬೇತಿ ಸಂಸ್ಥೆಯನ್ನು ಹೊಂದಿರತಕ್ಕಂಥದ್ದು. ಇದು ರಾಷ್ಟ್ರೀಯ ಮಟ್ಟದ ತರಬೇತಿ ಸಂಸ್ಥೆ. ಇದೇನಂದ್ರೆ ಉನ್ನತ ಅಧಿಕಾರಿಗಳನ್ನು ಈ ಸಂಸ್ಥೆಯಲ್ಲಿ ತರಬೇತಿಯನ್ನು ನೀಡಲಾಗ್ತದೆ. ಈ ತರಬೇತಿಯನ್ನೊಳಗೊಂಡಂತೆ ಒಟ್ಟು 20 ಘಟಕ ಸಂಸ್ಥೆಗಳನ್ನು ಹೊಂದಿರತಕ್ಕಂಥದ್ದು. ಈ ಪುಣೆಯಲ್ಲಿರ್ತಕ್ಕಂಥ ಉನ್ನತ ತರಬೇತಿ ಸಂಸ್ಥೆಯನ್ನು ಹಿಡಿದುಗೆಸಿಂದ ಒಟ್ಟು 20 ತರಬೇತಿ ಸಂಸ್ಥೆಗಳನ್ನು ಹೊಂದಿರತಕ್ಕಂಥದ್ದು. ಇನ್ನೂ 19 ತರಬೇತಿ ಸಂಸ್ಥೆಗಳು ಎಲ್ಲೆಲ್ಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ 5 ಪ್ರಾದೇಶಿಕ ಸಹಕಾರ ನಿರ್ವಹಣಾ ಸಂಸ್ಥೆಗಳ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಅವು ನೋಡ್ರಿ ಬೆಂಗಳೂರು, ಚಂಡೀಗಢ, ಕಲ್ಯಾಣಿ, ಗಾಂಧಿನಗರ ಮತ್ತು ಪಟ್ನಾದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಇವು 5 ಪ್ರಾದೇಶಿಕ ಸಹಕಾರ ನಿರ್ವಹಣಾ ಸಂಸ್ಥೆಗಳು. ನೆಕ್ಸ್ಟ್ 14 ಸಹಕಾರಿ ನಿರ್ವಹಣಾ ಸಂಸ್ಥೆಗಳ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಅವು ನೋಡ್ರಿ ಭೋಪಾಲ್, ಭುವನೇಶ್ವರ, ಚೆನ್ನೈ, ಡೆಹ್ರಾಡೂನು, ಗುವಾಹಟಿ, ಹೈದರಾಬಾದ್, ಇಂಪಾಲ್, ಜೈಪುರ್, ಕಣ್ಣೂರ್, ಲಕ್ನೋ, ಮಧುರೈ, ನಾಗಪುರ್, ಪುಣೆ ಮತ್ತು ತಿರುವನಂತಪುರಂ ಈ ಸ್ಥಳಗಳಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ನೋಡ್ರಿ, ಒಂದು ಉನ್ನತ ಸಂಸ್ಥೆ, 5 ಪ್ರಾದೇಶಿಕ ಸಂಸ್ಥೆ, 14 ಸಹಕಾರಿ ನಿರ್ವಹಣಾ ಸಂಸ್ಥೆಗಳು. ಈ ರೀತಿಯಾಗಿ ಒಟ್ಟಾರೆಯಾಗಿ 20 ತರಬೇತಿ ಸಂಸ್ಥೆಗಳು ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಈ ಉನ್ನತ ಸಂಸ್ಥೆ ಅಂತ ಹೇಳಿದ್ನಲ್ಲ, ವೈಕುಂಠ ಮೆಹ್ತಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಏನೈತಲ್ಲ, ಇದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ತರಬೇತಿ ಸಂಸ್ಥೆ ಪುಣೆಯಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಇದು 1947ರಲ್ಲಿ ಸಹಕಾರಿ ತರಬೇತಿ ಮಹಾವಿದ್ಯಾಲಯವಾಗಿ ಪ್ರಾರಂಭವಾಗಿತ್ತು. ನಂತರ 1964ರಲ್ಲಿ ಸಹಕಾರಿ ವಲಯದ ಉನ್ನತ ಮಟ್ಟದ ನಿರ್ವಹಣೆಯ ತರಬೇತಿ ಅಗತ್ಯತೆಗಳಿಗೆ ಸ್ಪಂದಿಸಿ ವೈಕುಂಠ ಮೆಹ್ತಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಆಗಿ ರಚನೆಯಾಯಿತು. ಸಂಸ್ಥೆ 50 ವರ್ಷಗಳಿಂದ ಅಫೆಕ್ಸ್ ಮ್ಯಾನೇಜ್ಮೆಂಟ್ ತರಬೇತಿ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥದ್ದು. ಅಂದ್ರೆ ತರಬೇತಿ ಸಂಸ್ಥೆಗಳಲ್ಲಿ ಉನ್ನತ ಮಟ್ಟದ ತರಬೇತಿ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥದ್ದು. ಇದಿಷ್ಟು ವೈಕುಂಠ ಮೆಹ್ತಾ ತರಬೇತಿ ಸಂಸ್ಥೆಯ ಬಗ್ಗೆ ಮಾಹಿತಿ. ಮೇಜರ್ ಪ್ರೋಗ್ರಾಮ್ಸ್ ಕಂಡಕ್ಟೆಡ್ ಬೈ ದ ಯೂನಿಟ್ಸ್ ಅಂದ್ರೆ ಈ ತರಬೇತಿ ಸಂಸ್ಥೆಗಳಲ್ಲಿ ಏನೇನು ಟ್ರೈನಿಂಗ್ ಕೊಡ್ಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ ಹೈಯರ್ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಆಸ್ ಎ ಕೋರ್ ಪ್ರೋಗ್ರಾಮ್ ಆಗಿ ಕೊಡ್ತಾರೆ. ಜನರಲ್ ಮ್ಯಾನೇಜ್ಮೆಂಟ್, ಕೋಆಪರೇಟಿವ್ ಕ್ರೆಡಿಟ್ ಆ್ಯಂಡ್ ಬ್ಯಾಂಕಿಂಗ್, ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಂಗ್, ಲಾಂಗ್ ಟರ್ಮ್ ಫಿನಾನ್ಸ್, ಕೋಆಪರೇಟಿವ್ ಮಾರ್ಕೆಟಿಂಗ್ ಆ್ಯಂಡ್ ಪ್ರೊಸೆಸಿಂಗ್, ಕನ್ಸ್ಯೂಮರ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಹ್ಯಾಂಡ್ಲೂಮ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್. ಈ ರೀತಿಯ ವಿಷಯಗಳಿಗೆ ಸಂಬಂಧಪಟ್ಟಂಗೆ ತರಬೇತಿಯನ್ನು ಕೊಡಲಾಗ್ತದೆ. ಇನ್ನೂ ಭಾಳಷ್ಟು ತರಬೇತಿ ಅದಾವ ಸ್ನೇಹಿತರೆ, ಇಲ್ಲಿ ಅದಾವ. ಜಸ್ಟ್ ವಿಡಿಯೋ ಪಾಸ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ರಿ. ಇದಿಷ್ಟು NCCTಯ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ನೆಕ್ಸ್ಟ್ 87ನೇ ಪ್ರಶ್ನೆ. ಭಾರತದಲ್ಲಿ ರಾಷ್ಟ್ರೀಯ ಸಹಕಾರಿ ಒಕ್ಕೂಟ ಪ್ರಾರಂಭವಾದ ವರ್ಷ. ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ NCUI. ಈ NCUI ಯಾವಾಗ ಸ್ಥಾಪನೆ ಮಾಡಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ. 1929ರಲ್ಲಿ ರಾಷ್ಟ್ರೀಯ ಸಹಕಾರಿ ಒಕ್ಕೂಟವನ್ನು ಸ್ಥಾಪನೆ ಮಾಡಲಾಯಿತು. ಈ NCUಗೆ ಸಂಬಂಧಪಟ್ಟಂಗೆ ಹಿಂದಿನ ವಿಡಿಯೋಗಳಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಯಾರ ತರಗತಿ ವಿಡಿಯೋಗಳು ನೋಡಿಲ್ಲೋ ಆ ವಿಡಿಯೋಗಳು ನೋಡ್ರಿ ಸ್ನೇಹಿತರೆ. ಈ NCUI ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಆ ವಿಡಿಯೋಗಳಲ್ಲಿ ಅದ. ನೆಕ್ಸ್ಟ್ 88ನೇ ಪ್ರಶ್ನೆ. ಸಹಕಾರಿ ಸಂಘದ ಅಧ್ಯಕ್ಷನ ಅಧಿಕಾರಾವಧಿ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಿ. ಸಹಕಾರಿ ಸಂಘದ ಅಧ್ಯಕ್ಷನ ಅಧಿಕಾರಾವಧಿ 5 ವರ್ಷಗಳಾಗಿರ್ತದೆ. ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಆಮೇಲೆ ಕೋಆಪರೇಟಿವ್ ಬ್ಯಾಂಕಿಂಗ್ ಅಂತ 2 ಬರ್ತಾವೆ. ಓಕೆ ರೀ. ಕೋಆಪರೇಟಿವ್ ಸೊಸೈಟಿದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಅಧಿಕಾರಾವಧಿ 5 ವರ್ಷ ಆಗಿರ್ತದೆ. ಕೋಆಪರೇಟಿವ್ ಬ್ಯಾಂಕಿಂಗ್ ನೋಡ್ರಿ, ಕೋಆಪರೇಟಿವ್ ಬ್ಯಾಂಕಿಂಗ್ ಒಳಗೆ DCC ಬ್ಯಾಂಕ್ ಆಮೇಲೆ ಅಫೆಕ್ಸ್ ಬ್ಯಾಂಕ್ ಈ ಆಡಳಿತ ಮಂಡಳಿಯ ಅಧ್ಯಕ್ಷನ ಅಧಿಕಾರಾವಧಿ 2.5 ವರ್ಷ ಆಗಿರ್ತದೆ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ನೆನ್ಪಿಡ್ಬೇಕಿದೆ. 89ನೇ ಪ್ರಶ್ನೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಸ್ಥಾಪಿತವಾದ ಸ್ಥಳ. ಈ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಯಾವ ಸ್ಥಳದಲ್ಲಿ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ. ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ.
ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಸ್ನೇಹಿತರೆ. ಇನ್ ಡಿಟೇಲ್ಡ್ ಆಗಿ ಮಾಹಿತಿ ಇದ್ರ ಬಗ್ಗೆ ನೋಡೋಣ್ರಿ. ನೆಕ್ಸ್ಟ್ 90ನೇ ಪ್ರಶ್ನೆ, ಅಮೂಲ್ದ ವಿಸ್ತೃತ ರೂಪ ಕೇಳಿರ್ತಕ್ಕಂಥದ್ದು, ಅಮೂಲ್ದ ಫುಲ್ ಫಾರ್ಮ್ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಎ, ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್. ಈ ಹೈನುಗಾರಿಕೆ ಒಕ್ಕೂಟಗಳಿಗೆ ಸಂಬಂಧಪಟ್ಟಂಗೆ ತರಗತಿ ಒಳಗೆ ಫುಲ್ ಡಿಟೇಲ್ಡ್ ಎಕ್ಸ್ಪ್ಲೇನ್ ಮಾಡೀನಿ ಸ್ನೇಹಿತರೆ. ಅಮೂಲ್ ಕೂಡ ಆ ತರಗತಿಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ, ಅದಕ್ಕಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ನೆಕ್ಸ್ಟ್ 91ನೇ ಪ್ರಶ್ನೆ, ATMನ ವಿಸ್ತೃತ ರೂಪ, ATMದು ಫುಲ್ ಫಾರ್ಮ್ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ಆಟೋಮೇಟೆಡ್ ಟೆಲ್ಲರ್ ಮಷಿನ್. ಸ್ವಯಂಚಾಲಿತ ಸರಫ್ ಯಂತ್ರ ಅಂತ ಕರೆಯಲಾಗ್ತದೆ ಕನ್ನಡದೊಳಗೆ. ಸ್ವಯಂಚಾಲಿತ ಸರಫ್ ಯಂತ್ರ ಇದ್ರದ್ದು ATMದು ಫುಲ್ ಫಾರ್ಮ್, ಆಟೋಮೆಟಿಕ್ ಟೆಲ್ಲರ್ ಮಷಿನ್ ATMದು ಫುಲ್ ಫಾರ್ಮ್ ಸ್ನೇಹಿತರೆ. ATM ಅನ್ನೋದು ನಿಮಗಂತೂ ಎಲ್ಲರಿಗೂ ಗೊತ್ತೈತಿ. ಬ್ಯಾಂಕ್ ಏನು ಮಾಡ್ತದ್ರಿ, ಬ್ಯಾಂಕ್ ATM ಕಾರ್ಡ್ ಅಂತ ಇಶ್ಯೂ ಮಾಡ್ತದೆ ನಿಮಗೆ. ಆ ಕಾರ್ಡ್ ಒಳಗೆ ಮತ್ತು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಂತ ಎರಡು ಬರ್ತಾವೆ, ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್. ಅದ್ರದ್ದು ಬಗ್ಗೆ ಮಾಹಿತಿ ಇರಲಿ. ಈ ATM ಕಾರ್ಡ್ ಬ್ಯಾಂಕ್ ಇಶ್ಯೂ ಮಾಡ್ತದೆ, ಯಾಕಂದ್ರೆ ತನ್ನ ಕಸ್ಟಮರ್ದರಿಗೆ ಈಸಿ ಹಣವನ್ನು ವಿಡ್ರಾ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತ ಈ ಒಂದು ಸರ್ವಿಸನ್ನು ಎಡಿಷನಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಬ್ಯಾಂಕ್ ಏನು ಮಾಡ್ತದೆ ಅಂದರೆ ATM ಮಷಿನ್ಗಳೇನಾದಲ್ಲ ಸ್ನೇಹಿತರೆ, ಅಲ್ಲಲ್ಲಿ ಮಷಿನ್ಗಳ ಫೆಸಿಲಿಟಿ ಇಟ್ಟಿರ್ತದೆ. ಈ ಕಾರ್ಡ್ ATMನಲ್ಲಿ ಹಾಕಿ ಏನಪ್ಪ ಅಂದ್ರೆ ಅಮೌಂಟನ್ನು ತೆಗೆದುಕೊಳ್ಬೋದು ಸ್ನೇಹಿತರೆ. ಇದು ಒಂದು ವ್ಯವಸ್ಥೆ, ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂಥ ಭಾಳ ಎಕ್ಸ್ಪ್ಲನೇಷನ್ ಮಾಡೋಕೆ ಹೋಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ 92ನೇ ಪ್ರಶ್ನೆ, ಹಣ ವರ್ಗಾವಣೆಯ ತಂತ್ರಗಳು, ಫಂಡ್ ಟ್ರಾನ್ಸ್ಫರ್ ಮೆಕ್ಯಾನಿಸಮ್. ಇದರೊಳಗೆ ಯಾವುದು ಫಂಡ್ ಟ್ರಾನ್ಸ್ಫರ್ ಮೆಕ್ಯಾನಿಸಮ್ ಅಂತ ಕೇಳ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಡಿ, ಮೇಲಿನ ಎಲ್ಲವೂ ಸ್ನೇಹಿತರೆ. EFT, RTGS, ನೆಫ್ಟ್ ಇವೆಲ್ಲದರ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು ಸ್ನೇಹಿತರೆ. EFT ನೋಡ್ರಿ ಸ್ನೇಹಿತರೆ, EFT ಅಂತಂದ್ರೆ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತಾರೆ, ವಿದ್ಯುನ್ಮಾನ ನಿಧಿ ವರ್ಗಾವಣೆ. ಇದರಿಂದನೂ ಹಣ ಟ್ರಾನ್ಸ್ಫರ್ ಮಾಡ್ಬೋದು. ನೆಕ್ಸ್ಟ್ RTGS ಅಂತ ಬರ್ತದೆ, ಅಂದ್ರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ, ನಿಧಿಗಳ ತತ್ಕ್ಷಣ ಸ್ಥೂಲ ಇತ್ಯರ್ಥ ಅಂತ ಬರ್ತದೆ. ಇದರಿಂದನೂ ಕೂಡ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ನೆಕ್ಸ್ಟ್ ನೆಫ್ಟ್, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ರಾಷ್ಟ್ರೀಯ ವಿದ್ಯುನ್ಮಾನ ನಿಧಿ ವರ್ಗಾವಣೆ. ಆಮೇಲೆ IMPS ಅಂತ ಬರ್ತದೆ, ಇಮ್ಮಿಡಿಯೇಟ್ ಪೇಮೆಂಟ್ ಸರ್ವಿಸ್, ತಕ್ಷಣದ ಪಾವತಿ ಸೇವೆ. ಆಮೇಲೆ ECS, ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸ್, ವಿದ್ಯುನ್ಮಾನ ತಿರುವೆ ಸೇವೆಗಳು. ಇವೆಲ್ಲ ಏನಪ್ಪ ಅಂದ್ರೆ ಫಂಡ್ ಟ್ರಾನ್ಸ್ಫರ್ ಮಾಡೋಕೆ ಮೆಕ್ಯಾನಿಸಮ್ಗಳು ಸ್ನೇಹಿತರೆ. ಇವೆಲ್ಲದರಗಳಿಂದ ಫಂಡನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು ಸ್ನೇಹಿತರೆ. EFT ಅಂದ್ರೇನು, RTGS ಅಂದ್ರೇನು, ನೆಫ್ಟ್ ಅಂದ್ರೇನು, IMPS, ಆಮೇಲೆ ECS ಅಂದ್ರೇನು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡೋಣ ಸ್ನೇಹಿತರೆ. 93ನೇ ಪ್ರಶ್ನೆ, ಇಂಟರ್ನೆಟ್ ಬ್ಯಾಂಕ್ ಡ್ಯಾಶ್ಗಳನ್ನು ಪೂರೈಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಅಸದೃಶ್ಯ ಬ್ಯಾಂಕಿನ ಸೇವೆಗಳನ್ನು ಒದಗಿಸ್ತದೆ, ಅಂದ್ರೆ ವರ್ಚುವಲ್ ಬ್ಯಾಂಕಿಂಗ್ ಸರ್ವಿಸ್ ಅನ್ನು ಒದಗಿಸ್ತದೆ. ಈ ಇಂಟರ್ನೆಟ್ ಬ್ಯಾಂಕಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನು ಆನ್ಲೈನ್ ಬ್ಯಾಂಕಿಂಗ್, ಬ್ಯಾಂಕಿಂಗ್ ಅಥವಾ ವರ್ಚುವಲ್ ಬ್ಯಾಂಕಿಂಗ್ ಅಂತ ಕರೆಯಲಾಗ್ತದೆ. ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನು ಆನ್ಲೈನ್ ಬ್ಯಾಂಕಿಂಗ್, ಬ್ಯಾಂಕಿಂಗ್ ಅಂದ್ರೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಥವಾ ವರ್ಚುವಲ್ ಬ್ಯಾಂಕಿಂಗ್ ಅಂತ ಕರೆಯಲಾಗ್ತದೆ. ಇದು ಎಲೆಕ್ಟ್ರಾನಿಕ್ ಪಾವತಿಯ ವ್ಯವಸ್ಥೆಯಾಗಿದ್ದು, ಅಂದ್ರೆ ಎಲೆಕ್ಟ್ರಾನಿಕಲ್ಲಿ ಪೇಮೆಂಟನ್ನು ಮಾಡುವ ಒಂದು ವ್ಯವಸ್ಥೆಯಾಗಿದ್ದು, ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯು ಗ್ರಾಹಕರಿಗೆ ಹಣಕಾಸು ಸಂಸ್ಥೆಯ ವೆಬ್ಸೈಟ್ ಮೂಲಕ ಹಲವಾರು ಹಣಕಾಸಿನ ವಹಿವಾಟುಗಳನ್ನು ನಡೆಸಲಿಕ್ಕೆ ಅನುವನ್ನು ಮಾಡಿಕೊಡುತ್ತದೆ. ಬ್ಯಾಂಕಿನವರು ಗ್ರಾಹಕರಿಗೆ ಇಂಟರ್ನೆಟ್ ಮೂಲಕ ಹಣವನ್ನು ಪಾವತಿಸುವುದರ ಜೊತೆಗೆ ಅವರ ಅಕೌಂಟಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ನಡೆಸಲಿಕ್ಕೆ ಅನುವನ್ನು ಮಾಡಿಕೊಡ್ತದೆ. ನೆಟ್ ಬ್ಯಾಂಕಿಂಗ್ನಿಂದ, ಇಂಟರ್ನೆಟ್ ಬ್ಯಾಂಕಿಂಗನ್ನು ನೆಟ್ ಬ್ಯಾಂಕಿಂಗ್ ಅಂತಲೂ ಕೂಡ ಕರೀತಾರೆ. ಅಂದರೆ ಇಂಟರ್ನೆಟ್ ಇದ್ರೆ ಮಾತ್ರ ಆ ಬ್ಯಾಂಕಿಂಗ್ ವ್ಯವಹಾರವನ್ನು ನೀವು ಮಾಡ್ಬೋದು, ಅದಕ್ಕಾಗಿ ಅದನ್ನು ನೆಟ್ ಬ್ಯಾಂಕಿಂಗ್ ಅಂತಲೂ ಕೂಡ ಕರೀತಾರೆ. ನೆಟ್ ಬ್ಯಾಂಕಿಂಗ್ ಪ್ರಯೋಜನ ಪಡಿಬೇಕಾದ್ರೆ ಗ್ರಾಹಕರು ಬ್ಯಾಂಕಿಂಗ್ನಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿ ನೋಂದಾಯಿಸ್ಕೊಳ್ಬೇಕು, ರಿಜಿಸ್ಟ್ರೇಷನ್ ಅನ್ನು ಮಾಡಬೇಕು. ನೆಟ್ ಬ್ಯಾಂಕಿಂಗ್ ನೋಂದಾಯಿಸಿದ ನಂತರ ನೆಟ್ ಬ್ಯಾಂಕಿಂಗ್ ಪೋರ್ಟಲ್ಗೆ ಲಾಗಿನ್ ಮಾಡುವುದಕ್ಕೆ ಬ್ಯಾಂಕಿನಿಂದ ಅನನ್ಯ ಗ್ರಾಹಕ ಐಡಿಯನ್ನು ಮತ್ತು ಪಾಸ್ವರ್ಡನ್ನು ನೀಡಲಾಗ್ತದೆ. ಬ್ಯಾಂಕ್ ಕ್ಲಾಸಿಂದ ಒಂದು ಯೂಸರ್ ಐ ಡಿ ಆಮೇಲೆ ಪಾಸ್ವರ್ಡ್ ಕೊಡ್ತಾರೆ. ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿಗೆ ಅಪ್ಲಿಕೇಶನ್ ಹಾಕಿದ ಮೇಲೆ ಬ್ಯಾಂಕಿನವರು ನಿಮಗೊಂದು ಯೂಸರ್ ಐ ಡಿ ಕೊಡ್ತಾರೆ, ಅದಕ್ಕೆ ಅನನ್ಯ ಗ್ರಾಹಕ ಐ ಡಿ ಅಂತ ಕರೀತಾರೆ. ಯೂಸರ್ ಐ ಡಿ ಕೊಡ್ತಾರೆ, ಆಮೇಲೆ ಅವರೊಂದು ಪಾಸ್ವರ್ಡ್ ಕೊಡ್ತಾರೆ. ಈ ಯೂಸರ್ ಐ ಡಿ ಆಮೇಲೆ ಪಾಸ್ವರ್ಡ್ ಮೂಲಕ ನೀವು ಇಂಟರ್ನೆಟ್ ಬ್ಯಾಂಕಿಂಗಿಗೆ ಲಾಗಿನ್ ಆಗಬಹುದು.
ಯಾವುದೇ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆ ಹೊಂದಿರುವ ವ್ಯಕ್ತಿಗಳ ಇಂಟರ್ನೆಟ್ ಬ್ಯಾಂಕಿಂಗ್ಗಾಗಿ ನೋಂದಾಯಿಸಿಕೊಳ್ಳಬಹುದು. ಈ ಅಕೌಂಟ್ ಒಳಗೆ ಮತ್ತೆ 2 ಟೈಪ್ ಬರ್ತಾವೆ. ಒಂದು ಸೇವಿಂಗ್ ಅಕೌಂಟ್, ಇನ್ನೊಂದು ಕರೆಂಟ್ ಅಕೌಂಟ್ ಅಂತೇಳಿ. ಕರೆಂಟ್ ಅಕೌಂಟ್ ಈ 2 ಅಕೌಂಟ್ ಇದ್ದವ್ರು ಯಾವುದಾದ್ರು ಈ 2 ಅಕೌಂಟ್ ಒಳಗೆ ಯಾವುದರೇ ಅಕೌಂಟ್ ನಿಮ್ದು ಇರಲಿ, SB ಅಕೌಂಟ್ ಇರಲಿ ಅಥವಾ ಕರೆಂಟ್ ಅಕೌಂಟ್ ಇರಲಿ, ಸೇವಿಂಗ್ ಅಕೌಂಟಿಗೆ SB ಅಕೌಂಟ್ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ. ಶಾರ್ಟ್ ಆಗಿ SB ಅಕೌಂಟ್ ಅಂತಲೂ ಕೂಡ ಕರೀತಾರೆ. SB ಅಕೌಂಟರ್ ಇರಲಿ ಅಥವಾ ಕರೆಂಟ್ ಅಕೌಂಟರ್ ಇರಲಿ, ಯಾವ ಅಕೌಂಟ್ ಇದ್ರೂ ಕೂಡ ನೆಟ್ ಬ್ಯಾಂಕಿಂಗಿಗೆ ಫೆಸಿಲಿಟಿಗೆ ನೀವು ರಿಜಿಸ್ಟ್ರೇಷನ್ ಅನ್ನು ಮಾಡಿಸ್ಬೋದು. ಓಕೆ ರೀ. ನೆಟ್ ಬ್ಯಾಂಕಿಂಗ್ ನೋಂದಾಯಿಸಿಕೊಳ್ಳುವುದು ಹೇಗೆ? ಇದು ನೋಡಿ ಸ್ನೇಹಿತರೆ, ಸಿಂಪಲ್ ಆದಿದೆ. ಇದಿಷ್ಟು ಎಕ್ಸ್ಪ್ಲೇನ್ ನೋಡುವಂಥ ಅವಶ್ಯಕತೆ ಇಲ್ಲ. ಸಿಂಪಲ್ ಏನಂದ್ರೆ, ನೀವು ಅಕೌಂಟ್ ಓಪನ್ ಮಾಡಬೇಕಾದ್ರೆ ಅಕೌಂಟ್ ಓಪನಿಂಗ್ ಫಾರ್ಮ್ ತುಂಬಬೇಕಾಗ್ತದೆ. ಓಕೆ ರೀ. ಅಕೌಂಟ್ ಓಪನಿಂಗ್ ಫಾರ್ಮ್ ತುಂಬಬೇಕಾಗ್ತದೆ. ಅಕೌಂಟ್ ಓಪನಿಂಗ್ ಫಾರ್ಮ್ ತುಂಬುವಂಥ ಸಂದರ್ಭದಲ್ಲಿ ಡೆಬಿಟ್ ಕಾರ್ಡ್ ಬೇಕೇನು, ಚೆಕ್ ಬುಕ್ ಬೇಕೇನು, ಮೊಬೈಲ್ ಬ್ಯಾಂಕಿಂಗ್ ಫೆಸಿಲಿಟಿ ಬೇಕೇನು, ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಬೇಕೇನು ಅಂತ ಅಲ್ಲಿ ಪ್ರಶ್ನೆ ಕೇಳ್ತದೆ. ಅಲ್ಲಿ ಬಾಕ್ಸ್ ಮುಂದೆ ಜಸ್ಟ್ ಹಿಂಗೆ ಟಿಕ್ ಮಾರ್ಕ್ ಹಾಕಿದ್ರೆ ಸಾಕು. ಹಿಂಗೆ ಜಸ್ಟ್ ಹಿಂಗೆ ಟಿಕ್ ಮಾರ್ಕ್ ಹಾಕಿದ್ರೆ ಡೆಬಿಟ್ ಕಾರ್ಡು ಕೊಡ್ತಾರೆ, ಚೆಕ್ ಫೆಸಿಲಿಟಿನೂ ಕೊಡ್ತಾರೆ, ಮೊಬೈಲ್ ಫೆಸಿಲಿಟಿನೂ ಕೊಡ್ತಾರೆ, ಮೊಬೈಲ್ ಬ್ಯಾಂಕಿಂಗ್ ಫೆಸಿಲಿಟಿ, ಆಮೇಲೆ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿನೂ ಕೂಡ ಕೊಡ್ತಾರೆ. ಇನ್ ಕೇಸ್ ಅಕೌಂಟ್ ಓಪನಿಂಗ್ ಫಾರ್ಮ್ ಟೈಮ್ನಾಗ ನೀವು ಈ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಹಾಕಿರಲಿಲ್ಲ, ಟಿಕ್ ಹಾಕಿರಲಿಲ್ಲ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ನಿಮಗೆ ಯಾವಾಗ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಬೇಕಾಗ್ತದೆ ಅವಾಗ ಬ್ಯಾಂಕಿಗೆ ಅಪ್ರೋಚ್ ಮಾಡೋದು, ಬ್ಯಾಂಕಿಗೆ ಹೋಗೋದು. ಅಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಪಡ್ಕೊಳ್ಳೋದಕ್ಕಾಗಿ ಒಂದು ಫಾರ್ಮ್ ತುಂಬೋದು ಇರ್ತದೆ. ಆ ಫಾರ್ಮನ್ನು ತುಂಬಿ ಬ್ಯಾಂಕಿಗೆ ಸಬ್ಮಿಟ್ ಮಾಡೋದು. ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ ಮೇಲೆ ಒಂದು 2 ರಿಂದ 3 ದಿನದೊಳಗೆ 2 to 3 ಡೇಸ್ ಒಳಗೆ ಒಂದು ಯೂಸರ್ ID ಆಮೇಲೆ ಪಾಸ್ವರ್ಡ್, ನಿಮ್ಮದೇ ಆದಂಥ ಒಂದು ಸಪ್ರೇಟ್ ಯೂಸರ್ ID ಒಂದು ಪಾಸ್ವರ್ಡ್ ಬ್ಯಾಂಕಿನವರು ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿ ಒಂದು ಎನ್ವೆಲಪ್ನಾಗ ನಿಮ್ದು ರಿಜಿಸ್ಟರ್ಡ್ ಅಡ್ರೆಸ್, ಬ್ಯಾಂಕಿನ ಅಕೌಂಟ್ ಫಾರ್ಮ್ನಾಗ ತುಂಬಬೇಕಾದ್ರೆ ನಿಮ್ಮದು ಮನೆ ವಿಳಾಸ ಯಾವ್ದು ಕೊಟ್ಟಿರ್ತೀರಿ ಆ ಮನೆ ವಿಳಾಸಕ್ಕೆ ಕಳಿಸ್ತಾರೆ. ಮೊದಲೆಲ್ಲ ಬ್ಯಾಂಕಿನಲ್ಲಿನೇ ಕೊಡ್ತಿದ್ರು, ಅಲ್ಲೇ ಯೂಸರ್ ನೇಮ್ ಪಾಸ್ವರ್ಡ್ ಎನ್ವೆಲಪ್ ಕೊಡ್ತಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಮನೆಗಳಿಗೆ ಒಂದು ATM ಕಾರ್ಡ್ ಸಹಿತ ಅಲ್ಲಿ ಬೈ ಹ್ಯಾಂಡ್ ಕೊಡ್ತಿಲ್ಲ. ಅವರು ನಿಮ್ದು ರಿಜಿಸ್ಟರ್ಡ್ ಅಡ್ರೆಸ್ ಕಳಿಸ್ತೀನಿ ತೊಗೊಳ್ರಿ ಅಂತಾರೆ. ಈ ರೀತಿ ಇಂಟರ್ನೆಟ್ ಒಂದು ಯೂಸರ್ ID ಆಮೇಲೆ ಪಾಸ್ವರ್ಡ್ ನಿಮ್ಮದು ಮನೆಗೆ ಕಳಿಸ್ತಾರೆ. ಮನೆಗೆ ನಿಮ್ಮದು ಯೂಸರ್ ನೇಮ್ ಪಾಸ್ವರ್ಡ್ ಸಿಕ್ಕ ತಕ್ಷಣ ಯಾವುದು ಬ್ಯಾಂಕ್ ಇರ್ತದೋ ಆ ಬ್ಯಾಂಕಿನ ಅಫೀಷಿಯಲ್ ವೆಬ್ಸೈಟಿಗೆ ಹೋಗ್ಬೇಕು ನೀವು. ಮತ್ತು ನೋಡ್ರಿ, ಲಾಗಿನ್ ಆಗ್ಬೇಕಾದ್ರೆ ಭಾಳ ಕೇರ್ಫುಲ್ಲಿ, ಇಲ್ಲಿ ಫ್ರಾಡ್ ಆಗುವಂಥ ಚಾನ್ಸಸ್ ಭಾಳ ಇರ್ತವೆ. ಬ್ಯಾಂಕಿನ ಅಫೀಷಿಯಲ್ ವೆಬ್ಸೈಟಿಗೆ ಹೋಗಿ ಅಲ್ಲಿ ಲಾಗಿನ್ ಮಾಡ್ಲಿಕ್ಕೆ, ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಇರ್ತದೆ. ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಬ್ಯಾಂಕಿನವ್ರು ಒಂದು ಯೂಸರ್ ID ಪಾಸ್ವರ್ಡ್ ಏನು ಕೊಟ್ಟಿರ್ತಾರಲ್ರಿ, ಆ ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಅನ್ನು ಆಗ್ಬೋದು. ಲಾಗಿನ್ ಆದಮೇಲೆ ಫಸ್ಟ್ ಕೆಲಸನೇ ನೀವು ಪಾಸ್ವರ್ಡ್ ಚೇಂಜ್ ಮಾಡಬೇಕು. ಪಾಸ್ವರ್ಡ್ ರೀಸೆಟ್ ಮಾಡ್ಲಿಕ್ಕೆ ಆಪ್ಷನ್ಸ್ ಇರ್ತದೆ. ಜಸ್ಟ್ ರೀಸೆಟ್ ಮೇಲೆ ಕ್ಲಿಕ್ ಮಾಡಿರಿ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ OTP ಬರ್ತದೆ, OTP ಹಾಕ್ರಿ, ನಿಮ್ಗೆ ಬೇಕಾಗಿರ್ತಕ್ಕಂಥ ಪಾಸ್ವರ್ಡನ್ನು ಸೆಟ್ ಮಾಡಿರಿ. ಇದಿಷ್ಟು ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಪಡೆದುಕೊಳ್ಳುವಂಥ ಒಂದು ಪ್ರಾಕ್ಟಿಕಲ್ ಮಾಹಿತಿ ಸ್ನೇಹಿತರೆ. ಇದು ನೆಟ್ ಬ್ಯಾಂಕಿಂಗ್ ಲಕ್ಷಣಗಳು. ನೆಟ್ ಬ್ಯಾಂಕಿಂಗ್ ಯಾರು ಯೂಸ್ ಮಾಡಿರ್ತೀರಿ ಅವ್ರಿಗೆ ಈ ಪಾಯಿಂಟ್ಸ್ ಎಲ್ಲ ಗೊತ್ತಿರ್ತಾವೆ. ನೆಟ್ ಬ್ಯಾಂಕಿಂಗ್ದಾಗ ಏನು ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಯಾವ ರೀತಿ ಇರ್ತದೆ, ಅದಕ್ಕೊಂದು ಪಾಸ್ವರ್ಡ್ ಸೆಟ್ ಇರ್ತದೆ. ಪಾಸ್ವರ್ಡ್ ಇರ್ತದಿಲ್ರಿ, ಪಾಸ್ವರ್ಡ್ ಇರೋದ್ರಿಂದ ಫುಲ್ ಹೈಲಿ ಸೆಕ್ಯೂರ್ ಇರ್ತದೆ. ಓಕೆ ರೀ. ನೆಕ್ಸ್ಟ್ ಹಣಕಾಸು ಮತ್ತು ಆಮೇಲೆ ಫಂಡನ್ನು ಟ್ರಾನ್ಸ್ಫರ್ ಮಾಡ್ಬೋದಾ, ಇಂಟರ್ನೆಟ್ ಬ್ಯಾಂಕಿಂಗಿಂದ ಫಂಡ್ ಟ್ರಾನ್ಸ್ಫರ್ ಮಾಡ್ಬೋದಾ, ಅಂದರೆ ಇನ್ನೊಬ್ಬರ ಅಕೌಂಟಿಗೆ ನಿಮ್ದು ಅಕೌಂಟ್ ಲಕ್ಷನ್ ದುಡ್ಡು ಹಾಕ್ಬೋದ್ರಿ. ಅದು ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಖಾತೆಯನ್ನು ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ಪ್ರವೇಶಿಸಬಹುದು, ಎಕ್ಸೆಸ್ ಮಾಡ್ಬೋದಾ, ನಿಮ್ಮದು ಅಕೌಂಟನ್ನು ಎಲ್ಲಿ ಬೇಕಾದರೂ ಎಕ್ಸೆಸ್ ಮಾಡ್ಬೋದು. ನೆಕ್ಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್, ಕೊನೆಯ ವಹಿವಾಟುಗಳು, ಆಮೇಲೆ ಇತ್ಯಾದಿಗಳನ್ನು ತಿಳ್ಕೊಳ್ಬೋದು. ಅಂದರೆ ಟ್ರಾನ್ಸಾಕ್ಷನ್ಗಳು ನೋಡ್ಬೋದಾ, ಅಂದರೆ ಆಮೇಲೆ ಅಕೌಂಟ್ ಬ್ಯಾಲೆನ್ಸ್ ನೋಡ್ಬೋದು. ಯಾವಾಗ ಬೇಕಾದಾಗ ನನ್ನ ಅಕೌಂಟ್ನೊಳಗೆ ಎಷ್ಟು ರೊಕ್ಕ ಆದವು ಅಂತ ನೋಡ್ಬೋದು. ಆಮೇಲೆ ಲಾಸ್ಟ್ ನಿಂದ್ರೆ ಏನೇನು ಪೇಮೆಂಟ್ ಮಾಡಿನಂತ ನೋಡ್ಬೋದು. ಆಮೇಲೆ ಯಾರ್ಯಾರ ಕಡೆಯಿಂದ ಅಮೌಂಟ್ ಬಂದೈತೆ ಅಂತ ಲಾಸ್ಟ್ ಟ್ರಾನ್ಸಾಕ್ಷನ್ಗಳು ನೋಡ್ಬೋದು. ಆಮೇಲೆ ನೀವು ಯಾರಿಗಾದ್ರೂ ಫಂಡ್ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತಂದ್ರೆ ನೆಫ್ಟ್, RTGS, IMPS ಮೂಲಕ ಯಾವುದೇ ಟೈಮ್ನೊಳಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಆಮೇಲೆ ಏನು ಎಲೆಕ್ಟ್ರಿಸಿಟಿ ಬಿಲ್, ನೀರಿನ ಬಿಲ್ ಏನಾರು ಕಟ್ಟಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಆ ಬಿಲ್ಲು ಕೂಡ ಕಟ್ಬೋದು. ಇವಿಷ್ಟು ಏನಪ್ಪ ಅಂದರೆ ನೆಟ್ ಬ್ಯಾಂಕಿಂಗ್ನ ಲಕ್ಷಣಗಳಿವು, ಫ್ಯೂಚರ್ಸ್ ಇವು. ಇದಿಷ್ಟು ಇಂಟರ್ನೆಟ್ ಬ್ಯಾಂಕಿಂಗ್ ಬಗ್ಗೆ ಮಾಹಿತಿ ಆಗಿತ್ತು. ನೆಕ್ಸ್ಟ್ 94ನೇ ಪ್ರಶ್ನೆ,
ನಿರ್ದಿಷ್ಟ ಲೇವಾದೇವಿದಾರರಿಗೆ ಚೆಕ್ ಅನ್ನು ನೀಡಿದ ವ್ಯಕ್ತಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಅದ. ದ ಪರ್ಸನ್ ಇಶ್ಯೂವಿಂಗ್ ಎ ಚೆಕ್ ಆನ್ ಎ ಸ್ಪೆಸಿಫೈಡ್ ಬ್ಯಾಂಕರ್ ಇಸ್ ಕಾಲ್ಡ್ ಅಂತ ಪ್ರಶ್ನೆ ಅದ. ಇದಕ್ಕೆ ಸರಿಯಾದ ಉತ್ತರ ಬಿ, ನೀಡುವ ವ್ಯಕ್ತಿ ಅಥವಾ ಡ್ರಾವರ್ ಅಥವಾ ಡ್ರಾಯರ್ ಅಂತ ಕರೀತಾರೆ. ಚೆಕ್ ಎನ್ನುವುದು ಒಬ್ಬ ವ್ಯಕ್ತಿಯ ಅಥವಾ ಸಂಸ್ಥೆಯ ಬ್ಯಾಂಕ್ ಖಾತೆಯಿಂದ ಇನ್ನೊಂದು ಖಾತೆಗೆ ಹಣವನ್ನು ವರ್ಗಾಯಿಸ್ಲಕ್ಕೆ ಬ್ಯಾಂಕಿಗೆ ಆದೇಶ ನೀಡುವ ದಾಖಲೆ ಅಥವಾ ಒಂದು ಕಾಗದ ತುಂಡಿಗೆ ನಾವು ಚೆಕ್ ಅಂತ ಕರಿತೀವಿ. ಚೆಕ್ ಅಂದ್ರೆ ಏನ್ರಿ, ಒಬ್ಬ ವ್ಯಕ್ತಿ ಅದಾನ, ನನ್ನ ಅಕೌಂಟ್ ಲಸಿಂದ ನೀ ದುಡ್ಡು ತಕ್ಕೋ ಹೋಗು ಅಂತ ಹೇಳಿ ಒಂದು ಆದೇಶ ಪತ್ರ ಕೊಡ್ತಾನ ಅಥವಾ ಒಂದು ಕಾಗದದೊಳಗೆ ಬರೆದು ಕೊಡ್ತಾನ ಬ್ಯಾಂಕಿಗೆ. ಆ ಕಾಗಸ ಕೊಟ್ರೆ ಇವನ ಅಕೌಂಟ್ನಾಗ ಇರ್ತಕ್ಕಂಥ ಅಕೌಂಟನ್ನು ಅವನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಏನು ಆ ಕಾಗಸ ತುಂಡಿಗೆ ಏನು ಸಬ್ಮಿಟ್ ಮಾಡ್ತಾರಲ್ರಿ ಬ್ಯಾಂಕಿಗೆ, ಅದಕ್ಕೆ ನಾವು ಚೆಕ್ ಅಂತ ಕರಿತೀವಿ. ಓಕೆ ರೀ. ಚೆಕ್ ಬರೆಯುವಂಥ ವ್ಯಕ್ತಿಯನ್ನ, ಚೆಕ್ ಯಾರು ಬರೆದು ಕೊಡ್ತಿರ್ತಾರಲ್ಲ ಆ ಬರೆಯುವಂಥ ವ್ಯಕ್ತಿಯನ್ನ ಡ್ರಾವರ್ ಅಂತ ಕರಿತೀವಿ, ಡ್ರಾಯರ್ ಅಂತ ಕರಿತೀವಿ. ಆಮೇಲೆ ಚೆಕ್ ಯಾರ ಹೆಸರಿನ ಮೇಲೆ ನೀಡಲಾಗ್ತದಲ್ಲ, ಯಾರಿಗೆ ನಾವು ಚೆಕ್ ಅನ್ನ ಕೊಡ್ತಾ ಇದೀವಲ್ಲ ಅವನಿಗೆ ಪಾವತಿದಾರ ಅಥವಾ ಪೇಯಿ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡ್ರಿ, ಎ ಅನ್ನೋ ಒಬ್ಬ ವ್ಯಕ್ತಿ, ಬಿ ಅದ, ಇಲ್ಲಿ ಬ್ಯಾಂಕ್ ಅದ. ಇವ ಚೆಕ್ ಬರಿತಾನ, ಇವನಿಗೆ ದುಡ್ಡು ಕೊಡಬೇಕಾಗಿತ್ತು ಅಂತ ತಿಳ್ಕೊಂಡು ಇವ ಚೆಕ್ ಬರಿತಾನೆ. ಉದಾಹರಣೆಗೆ ಒಂದು 500 ರೂಪಾಯಿದು ಚೆಕ್ ಬರೆಯಾಕುತ್ತಾನ. ಏನಿವ ಚೆಕ್ ಬರಿತಾನಲ್ಲ ಇವನಿಗೆ ಡ್ರಾವರ್ ಅಂತ ಕರೀತಾರ. ಇವ ಇಲ್ಲಿ ಎ ಡ್ರಾವರ್. ಬಿಗೆ ಚೆಕ್ ಬರೆಯತಾನಲ್ಲ ಇವನ ಹೆಸರಿಗೆ ಚೆಕ್ ಬರೆಯತಾನ, ಇವನಿಗೆ ಪೇಯಿ ಅಂತ ಕರೀತಾರ. ಇವ ಬಿ ಎಂಬ ಹೋಗಿಸಿಂದ ಬ್ಯಾಂಕಿಗೆ ಹೋಗಿಸಿಂದ ಆ ಚೆಕ್ ಕೊಟ್ಟು ಅಮೌಂಟ್ ಏನು ವಿಡ್ರಾ ಮಾಡ್ಕೊಳಕತ್ತಾನಲ್ರಿ, ಈ ಬ್ಯಾಂಕ್ ಈ ಚೆಕ್ ತೊಗೊಂಡು ಏನು ಅಮೌಂಟ್ ಕೊಡಾಕತ್ತಲ್ರಿ ಬಿಗೆ, ಅದಕ್ಕಾಗಿ ಇವನನ್ನು ಬ್ಯಾಂಕಿಗೆ ಡ್ರಾವಿ ಅಂತ ಕರಿತೀವಿ. ಇದಿಷ್ಟು ಚೆಕ್ಕಿಗೆ ಸಂಬಂಧಪಟ್ಟಂಥ ಮಾಹಿತಿ. ಚೆಕ್ ಒಳಗೂ ಕೂಡ ವಿವಿಧ ರೀತಿಯ ಚೆಕ್ ಅದಾವ್ರಿ, ಅದಕ್ಕೆ ಸಂಬಂಧಪಟ್ಟಂಥ ಮುಂದಿನ ವಿಡಿಯೋಗಳದಾಗ ನೋಡೋಣ್ರಿ. 95ನೇ ಪ್ರಶ್ನೆ, ಸಹಕಾರ ಅಪಜಯ ಹೊಂದಿದೆ ಆದರೂ ಅದು ಗೆಲ್ಲಲೇಬೇಕು, ಇದನ್ನು ಹೇಳಿದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ ಡಿ ಗೊರವಾಲ್ನವರು ಹೇಳಿರ್ತಕ್ಕಂಥದ್ದು. ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ, ಅಖಿಲ ಭಾರತ ಗ್ರಾಮೀಣ ಪತ್ತಿನ ಸಮೀಕ್ಷಾ ಸಮಿತಿ. ಈ ಸಮಿತಿ ಹೆಸರು ನೆನ್ಪಿಡ್ರಿ, ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಕಮಿಟಿ ಅಥವಾ ಅಖಿಲ ಭಾರತ ಗ್ರಾಮೀಣ ಪತ್ತಿನ ಸಮೀಕ್ಷಾ ಸಮಿತಿ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಗ್ರಾಮೀಣ ಪ್ರದೇಶದಲ್ಲಿ ರೈತರ ಸಾಲ ಸಮಸ್ಯೆಗಳನ್ನು ಅಧ್ಯಯನ ಮಾಡುವ ಉದ್ದೇಶದಿಂದ ಎ ಡಿ ಗೊರವಾಲ್ನವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನು 1951ರಲ್ಲಿ ನೇಮಿಸಿದ ಸ್ನೇಹಿತರೆ ರಚನೆ ಮಾಡಲಾಯಿತು. ಅಂದರೆ ಆಲ್ ಇಂಡಿಯಾ ರೂರಲ್ ಕಮಿಟಿ ಅಥವಾ ಅಖಿಲ ಭಾರತ ಗ್ರಾಮೀಣ ಪತ್ತಿನ ಸಮೀಕ್ಷಾ ಸಮಿತಿ RBI ಈ ಎ ಡಿ ಗೊರವಾಲ್ನವರ ಅಧ್ಯಕ್ಷತೆಯಲ್ಲಿ 1951ರಲ್ಲಿ ನೇಮಕ ಮಾಡಲಾಯಿತು. ಈ ಸಮಿತಿ 1954ರಲ್ಲಿ ವರದಿಯನ್ನು ಸಲ್ಲಿಸಿತು. ಭಾರತ ಸಹಕಾರಕ್ಕೆ ಸೋಲಾಗಿದೆ, ಆದರೆ ಅದು ಯಶಸ್ವಿಯಾಗಲೇಬೇಕು ಎಂಬುದಾಗಿ ಅಭಿಪ್ರಾಯವನ್ನು ಪಟ್ಟಿರ್ತಕ್ಕಂಥದ್ದು. ಈ ಸಮಿತಿಯನ್ನು ಅಭಿಪ್ರಾಯ ಪಡುತ್ತೆ, ಭಾರತ ಸಹಕಾರಕ್ಕೆ ಸೋಲಾಗಿದೆ ಆದರೆ ಅದು ಯಶಸ್ವಿ ಆಗಲೇಬೇಕು ಅಂತ ಅಭಿಪ್ರಾಯವನ್ನು ಪಟ್ಟಿರ್ತಕ್ಕಂಥದ್ದು. ಮುಂದುವರೆದ ಸದರಿ ವರದಿಯಲ್ಲಿ ರೈತನು ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಜೀವಿಸಿ ಸಾಲದಲ್ಲಿಯೇ ಸಾಯುತ್ತಾನೆ ಎಂಬುದಾಗಿಯೂ ಅಭಿಪ್ರಾಯಪಟ್ಟಿತು. ಈ ಸಮಿತಿ 2 ಅಭಿಪ್ರಾಯಗಳನ್ನು ಪಡಿತು. 2 ಅಭಿಪ್ರಾಯಗಳು. 1ನೇ ಅಭಿಪ್ರಾಯ ಅಂದರೆ ಭಾರತ ಸಹಕಾರಕ್ಕೆ ಸೋಲಾಗಿದೆ ಆದರೆ ಅದು ಯಶಸ್ವಿ ಆಗಲೇಬೇಕು ಅಂತ 1ನೇ ಅಭಿಪ್ರಾಯ. 2ನೇದು ರೈತನು ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಜೀವಿಸಿ ಸಾಲದಲ್ಲಿಯೇ ಸಾಯುತ್ತಾನೆ, ಇದು 2ನೇ ಅಭಿಪ್ರಾಯ. ಅದಕ್ಕಾಗಿ ಇಲ್ಲಿ ಪ್ರಶ್ನೆ ಏನಿತ್ತು, ಸಹಕಾರ ಅಪಜಯ ಹೊಂದಿದೆ ಆದರೆ ಅದು ಗೆಲ್ಲಲೇಬೇಕು ಅಂತ ಅನ್ನೋದು ಈ ಸಮಿತಿಯ ಅಭಿಪ್ರಾಯವಾಗಿತ್ತು. ಈ ಸಮಿತಿ ಎ ಡಿ ಗೊರವಾಲ್ನವರ ನೇತೃತ್ವದಲ್ಲಿ ಇರೋದ್ರಿಂದ ಅದಕ್ಕಾಗಿ ಎ ಡಿ ಗೊರವಾಲ್ನವರು ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ 96ನೇ ಪ್ರಶ್ನೆ, SWOT ಅಂದ್ರೆ ಏನು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟಿ, ಥ್ರೆಟ್ಸ್. ಏನಿದೆ SWOT ಅಂದ್ರೆ ಏನಂತ ಕಾನ್ಸೆಪ್ಟ್ ನೋಡೋಣ ಸ್ನೇಹಿತರೆ. SWOT ಅಂದ್ರೆ ಸಾಮರ್ಥ್ಯಗಳು, ದೌರ್ಬಲ್ಯಗಳು, ಅವಕಾಶಗಳು ಮತ್ತು ಬೆದರಿಕೆಗಳು. SWOT ವಿಶ್ಲೇಷಣೆಯು ಕಂಪನಿಯ ಸ್ಪರ್ಧಾತ್ಮಕ ಸ್ಥಾನವನ್ನು, ಅಂದ್ರೆ ಕಂಪನಿಯಲ್ಲಿ ಇಲ್ಲಿ ಸಂಘ ಅಂತಲೂ ಮಾಡ್ಕೊಳ್ಬೋದು ನೀವು, ಸಂಘದ ಸ್ಪರ್ಧಾತ್ಮಕ ಸ್ಥಾನವನ್ನು ಮೌಲ್ಯಮಾಪನ ಮಾಡಲು ಮತ್ತು ಕಾರ್ಯತಂತ್ರ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಬಳಸುವಂಥ ಒಂದು ಚೌಕಟ್ಟಿದೆ.
ಯಾವುದೇ ಒಂದು ಸಹಕಾರ ಸಂಘದ ಸ್ಪರ್ಧಾತ್ಮಕ ಸ್ಥಾನಮಾನದ ಮೌಲ್ಯಮಾಪನ ಮಾಡಬೇಕಾಗಿತ್ತು ಅಂದ್ರೆ, ಆಮೇಲೆ ಆ ಸಹಕಾರ ಸಂಘದ ಕಾರ್ಯತಂತ್ರದ ಯೋಜನೆಯನ್ನು ಅಭಿವೃದ್ಧಿ ಪಡಿಸಬೇಕಾಗಿತ್ತು ಅಂದ್ರೆ ಈ SWOT ಅಂತ ಒಂದು ವಿಶ್ಲೇಷಣೆಯನ್ನು ಬಳಸಲಾಗ್ತದೆ ಸ್ನೇಹಿತರೆ. SWOT ವಿಶ್ಲೇಷಣೆಯು ಆಂತರಿಕ ಮತ್ತು ಬಾಹ್ಯ ಅಂಶಗಳನ್ನು ಹಾಗೆಯೇ ಪ್ರಸ್ತುತ ಮತ್ತು ಭವಿಷ್ಯದ ಸಾಮರ್ಥ್ಯವನ್ನು ನಿರ್ಣಯಿಸ್ತದೆ. ಇದಿಷ್ಟು SWOT ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ಯಾವುದೇ ಒಂದು ಸಹಕಾರ ಸಂಘದ ಸಾಮರ್ಥ್ಯವನ್ನು ಅಳಿಬೇಕಾಗಿತ್ತು ಅಂತಂದ್ರೆ, ಯಾವುದೇ ಒಂದು ಸಹಕಾರ ಸಂಘದ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಅಪಾರ್ಚುನಿಟಿ ಏನು, ಥ್ರೆಟ್ಸ್ ಏನು ಅಂತ ಕಂಡುಹಿಡಿಯಕ್ಕೆ ಈ SWOT ಅನ್ನೋ ಒಂದು ವಿಶ್ಲೇಷಣೆಯನ್ನು ಬಳಸಲಾಗ್ತದೆ ಸ್ನೇಹಿತರೆ. 97ನೇ ಪ್ರಶ್ನೆ, NCUIಯ ವಿಸ್ತೃತ ರೂಪ ಕೊಡಿ. NCUದ ಫುಲ್ ಫಾರ್ಮ್ ಕೇಳ್ಯಾರ ಸ್ನೇಹಿತರೆ. ಫುಲ್ ಫಾರ್ಮ್ ಕಂಪಲ್ಸರಿ ಓದ್ಕೊಳ್ಳೇಬೇಕು. ಯಾಕಂತಂದ್ರೆ 1ರಿಂದ 2 ಕ್ವಶನ್ ಅಂತ ಹೇಳಿದೆ. ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ 3 ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಅದಕ್ಕಾಗಿ ಫುಲ್ ಫಾರ್ಮನ್ನು ನೆನ್ಪಿಡ್ರಿ. ಮಿನಿಮಮ್ ಒಂದಂತೂ ಗ್ಯಾರಂಟಿ ಪ್ರಶ್ನೆ ನೋಡ್ರಿ, 100% ಕೇಳ್ತಾರೆ. ಇಲ್ಲಿ NCUIನ ವಿಸ್ತೃತ ರೂಪ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ. NCUIದ ಫುಲ್ ಫಾರ್ಮ್ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ಅಂದರೆ ಭಾರತೀಯ ರಾಷ್ಟ್ರೀಯ ಸಹಕಾರ ಸಂಘ, ಇದ್ರದ್ದು ಫುಲ್ ಫಾರ್ಮ್ ಸ್ನೇಹಿತರೆ. 98ನೇ ಪ್ರಶ್ನೆ, ಭಾರತದಲ್ಲಿ ಸಹಕಾರ ಸಂಘವನ್ನು ನೋಂದಾಯಿಸುವ ಅಧಿಕಾರಿ ಅಂದರೆ ಭಾರತದಲ್ಲಿ ಸಹಕಾರಿ ಸಂಘವನ್ನು ಯಾರು ನೋಂದಾಯಿಸ್ತಾರ ಅಂತ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿ, ಸಹಕಾರಿ ಸಂಘಗಳ ನೋಂದಣಾಧಿಕಾರಿಯವರು ಭಾರತದಲ್ಲಿನ ಸಹಕಾರ ಸಂಘಗಳನ್ನು ನೋಂದಾಯಿಸ್ತಾರೆ. ಈ ಸಂಘಗಳ ನೋಂದಾಯಿಸುವ ಅಧಿಕಾರಿಯನ್ನು ರಿಜಿಸ್ಟ್ರಾರ್ ಅಂತಲೂ ಕೂಡ ಕರೀತಾರೆ, ರಿಜಿಸ್ಟ್ರಾರ್ ಅಂತ ಕರೀತಾರೆ. ಆಮೇಲೆ ನಿಬಂಧಕರು ಅಂತಲೂ ಕೂಡ ಕರೀತಾರೆ, ನಿಬಂಧಕರು ಅಂತಲೂ ಕೂಡ ಕರೀತಾರೆ. ನೋಡ್ರಿ, ನೋಂದಣಾಧಿಕಾರಿ ಅಂದ್ರೂ ಒಂದ, ರಿಜಿಸ್ಟ್ರಾರ್ ಅಂದ್ರೂ ಒಂದ, ನಿಬಂಧಕರು ಅಂದ್ರೂ ಒಂದ. ಇದರಲ್ಲಿ ನಿಮಗೆ ಕನ್ಫ್ಯೂಷನ್ ಇರಬಾರ್ದ್ರಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ, ಆ ವಿಡಿಯೋಗಳು ನೋಡ್ರಿ. ನೆಕ್ಸ್ಟ್ 99ನೇ ಪ್ರಶ್ನೆ, ಭಾರತದಲ್ಲಿ ಸಹಕಾರಿ ಪತ್ತಿನ ಸಂಸ್ಥೆಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಅಂದ್ರೆ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಆಕ್ಟ್ ಯಾವಾಗ ಭಾರತದಲ್ಲಿ ಜಾರಿಗೆ ಬಂತು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಎ, 1904 ಸ್ನೇಹಿತರೆ. 1904ರಲ್ಲಿ ಸಹಕಾರಿ ಪತ್ತಿನ ಸಂಸ್ಥೆಗಳ ಕಾಯ್ದೆ ಜಾರಿಗೆ ಬಂದಿರತಕ್ಕಂಥದ್ದು. ನೆಕ್ಸ್ಟ್ 100ನೇ ಪ್ರಶ್ನೆ, ಬ್ಯಾಂಕಿನ ನಿವ್ವಳ ಮೌಲ್ಯ ಎಂದರೆ. ಬ್ಯಾಂಕಿನ ನಿವ್ವಳ ಮೌಲ್ಯ ಅಂದರೆ ನೆಟ್ವರ್ತ್ ಅಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇಲ್ಲೂ ಸೇಮ್ ಸ್ನೇಹಿತರೆ, ನೆಟ್ ವರ್ಕಿಂಗ್ ಕ್ಯಾಪಿಟಲ್ದಾಗ ಏನು ನಾನು ಎಕ್ಸ್ಪ್ಲೇನ್ ಮಾಡೀನಿ, ಇಲ್ಲೂ ಸೇಮ್ ಅಪ್ಲಿಕೇಬಲ್ ಆಗ್ತದೆ. ನೋಡ್ರಿ, ನೆಟ್ ವರ್ತ್ ಅಂದ್ರೆ ಏನು ಅಂತ ಕೇಳೋಣ. ನೆಟ್ ವರ್ತ್ ಹೆಂಗೆ ಕಂಡುಹಿಡಿಬೇಕಂತ ಕೇಳಿಲ್ಲ ಇಲ್ಲಿ ಪ್ರಶ್ನೆಗಳನ್ನು, ಅದಕ್ಕಾಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ನೆಟ್ ವರ್ತ್ ಅಂದ್ರೆ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಸಿ, ನೆಟ್ ವರ್ತಲ್ಲಿ ಶೇರ್ ಕ್ಯಾಪಿಟಲ್, ಆ ಬ್ಯಾಂಕಿನ ಶೇರ್ ಕ್ಯಾಪಿಟಲ್, ಆಮೇಲೆ ರಿಸರ್ವ್ ಫಂಡ್ ಏನಾರ ಇತ್ತಂದ್ರೆ ರಿಸರ್ವ್ ಫಂಡ್ ಅಥವಾ ರಿಸರ್ವ್ಸ್, ಆಮೇಲೆ ಏನಾದರೂ ಸರ್ಪ್ಲಸ್ ಉಳಿತಾಯಗಳಿದ್ದು ಅಂತಂದ್ರೆ, ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಒಂದು ಪ್ರಾಫಿಟ್ ತೋರಿಸ್ತಾರೆ, ನೆಟ್ ಪ್ರಾಫಿಟ್ ಅಂತೇಳಿ. ಇವೆಲ್ಲನೂ ಕೂಡ ಆ ಬ್ಯಾಂಕಿನ ನಿವ್ವಳ ಮೌಲ್ಯ ಸ್ನೇಹಿತರೆ, ಆ ಬ್ಯಾಂಕಿಂದ ಒಟ್ಟು ನೆಟ್ವರ್ತ್ ಇವೆಲ್ಲ ಸೇರಿಸಿದ್ರೆ ಏನೊಂದು ಅಮೌಂಟ್ ಬರ್ತಲ್ಲ, ಆ ಅಮೌಂಟೇ ಆ ಬ್ಯಾಂಕಿನ ನೆಟ್ವರ್ತ್ ಸ್ನೇಹಿತರೆ. ಇದಿಷ್ಟು ಈ ಬ್ಯಾಂಕಿನ ನಿವ್ವಳ ಮೌಲ್ಯವಾಗಿತ್ತು ಸ್ನೇಹಿತರೆ. ಇದಿಷ್ಟು ಈ ಪ್ರಶ್ನೆಗಳಿಗೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಆಮೇಲೆ ಎಕ್ಸ್ಪ್ಲನೇಷನ್ ಆಗಿತ್ತು ಸ್ನೇಹಿತರೆ. 200 ಪ್ರಶ್ನೋತ್ತರಗಳ ಸರಣಿಯಲ್ಲಿ ಇದು 3ನೇ ವಿಡಿಯೋ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಈ 3ನೇ ವಿಡಿಯೋ ತನಕ, ಅಪ್ ಟು 3ನೇ ವಿಡಿಯೋ ತನಕ ಒಟ್ಟು 100 ಪ್ರಶ್ನೆಗಳ ಡಿಸ್ಕಸ್ ಮಾಡಿದ್ದೀವಿ ಸ್ನೇಹಿತರೆ. ಈ 100 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಉತ್ತರ ಆಗಿರ್ಬೋದು, ಆನ್ಸರ್ ಆಗಿರ್ಬೋದು, ಆಮೇಲೆ ವಿವರಣೆ ಆಗಿರ್ಬೋದು, ಸಂಪೂರ್ಣವಾದಂಥ ಮಾಹಿತಿ ಈ 3 ವಿಡಿಯೋಗಳಿಗೆ ಕವರ್ ಮಾಡಿರ್ತಕ್ಕಂಥದ್ದು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮದು ಫ್ರೆಂಡ್ಸ್ ಯಾರು ಕೋಆಪರೇಟಿವ್ ಸೊಸೈಟಿಗೆ ಪ್ರಿಪೇರ್ ಆಗ್ತಿರ್ತಾರ ಅಂತ ಫ್ರೆಂಡ್ಸ್ಗಳನ್ನು ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.